ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ನಾನು ಕೃಷ್ಣ ನಾಯಕ್, ರಾಜ್ಯಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಕುಮಟಾ, ಉತ್ತರ ಕನ್ನಡ ಜಿಲ್ಲೆ. ಸ್ನೇಹಿತರೆ, ಇವತ್ತಿನ ಈ ಒಂದು ಸೆಷನ್ನಲ್ಲಿ ನಾವು ಈ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಥವಾ ಸಾರ್ವಜನಿಕ ಆಡಳಿತದ ಅರ್ಥ ಮತ್ತು ಅದರ ವ್ಯಾಖ್ಯಾನಗಳು ಮತ್ತು ಅದು ಹುಟ್ಟಿ ಬೆಳೆದು ಬಂದಂತಹ ರೀತಿ ಮತ್ತು ಅದರ ಒಂದು ನೇಚರ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂದರೆ ಅದರ ಸ್ವರೂಪದ ಬಗ್ಗೆ ನಾವು ಈ ಒಂದು ಸೆಷನ್ನಲ್ಲಿ ಚರ್ಚೆ ಮಾಡೋಣ. ಇದಕ್ಕಿಂತ ಮೊದಲಿಗೆ ನಾವು ಈ ಒಂದು ಸೆಷನ್ನಲ್ಲಿ ಮಾತನಾಡಲಿರುವಂತಹ ವಿಷಯ ಸೂಚಿ ಏನಂತಂದರೆ, ಮೊದಲನೇದಾಗಿ ನಾವು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಥವಾ ಸಾರ್ವಜನಿಕ ಆಡಳಿತದ ಒಂದು ಪರಿಚಯವನ್ನು ಮಾಡಿಕೊಳ್ಳೋಣ. ನಂತರದಲ್ಲಿ ಸಾರ್ವಜನಿಕ ಆಡಳಿತದ ಒಂದು ಉಗಮ, ಆರಿಜಿನ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ನಂತರದಲ್ಲಿ ಮಾತನಾಡೋಣ. ಆ ನಂತರದಲ್ಲಿ ಮೀನಿಂಗ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂದರೆ ಸಾರ್ವಜನಿಕ ಆಡಳಿತದ ಅರ್ಥ ಏನು ಎಂಬುದರ ಬಗ್ಗೆಯೂ ಕೂಡ ನಾವು ಒಂದೊಂದಾಗಿ ಚರ್ಚೆ ಮಾಡೋಣ. ನಂತರದಲ್ಲಿ ಸಾರ್ವಜನಿಕ ಆಡಳಿತಕ್ಕೆ ಸಂಬಂಧಪಟ್ಟಂತಹ ವಿವಿಧ ಸಾರ್ವಜನಿಕ ಆಡಳಿತ ತಜ್ಞರುಗಳು, ವಿಶೇಷ ತಜ್ಞರುಗಳು, ಸ್ಪೆಷಲಿಸ್ಟ್ಗಳು ಹೇಳಿರುವಂತಹ ಡೆಫಿನಿಷನ್ಸ್ ಅಥವಾ ವ್ಯಾಖ್ಯಾನಗಳು ಏನು ಎಂಬುದರ ಬಗ್ಗೆ ನಾವು ಚರ್ಚೆ ಮಾಡೋಣ. ನಂತರದಲ್ಲಿ ನೇಚರ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂತಂದರೆ ಸಾರ್ವಜನಿಕ ಆಡಳಿತದ ಸ್ವಭಾವ ಏನು ಎಂಬುದರ ಬಗ್ಗೆಯೂ ಕೂಡ ನಾವು ಈ ಒಂದು ಸೆಷನ್ನಲ್ಲಿ ಒಂದೊಂದಾಗಿ ನಾವು ಚರ್ಚೆ ಮಾಡೋಣ. ಮೊದಲನೇದಾಗಿ ಈ ಸಾರ್ವಜನಿಕ ಆಡಳಿತದ ಒಂದು ಪರಿಚಯವನ್ನು ನಾವು ಮಾಡಿಕೊಳ್ಳೋಣ. ಸ್ನೇಹಿತರೆ, ಸಾರ್ವಜನಿಕ ಆಡಳಿತ ಅನ್ನೋದು ಈ ನಿನ್ನೆ ಮೊನ್ನೆ ಹುಟ್ಟಿ ಬೆಳೆದಂತಹ ವಿಷಯ ಏನಲ್ಲ. ಇದು ತುಂಬ ಪುರಾತನ ಕಾಲದಿಂದಲೂ ಕೂಡ ಬೆಳೆದು ಬಂದಂಥ ಒಂದು ವಿಷಯ. ಮಾನವ ತಾನು ಪ್ರಾಣಿಯೋಪಾದಿಯಲ್ಲಿ ಜೀವನವನ್ನು ಸಾಗಿಸಿದ ನಂತರದಲ್ಲಿ, ಅವನು ಕಾಲಾನಂತರದಲ್ಲಿ ತನಗೆ ಜ್ಞಾನವು ಲಭಿಸಿದ ನಂತರದಲ್ಲಿ ಅವನೇನು ಮಾಡ್ತಾನೆ ಅಂತಂದರೆ ಒಂದು ಕುಟುಂಬ ಜೀವನವನ್ನು ಪ್ರಾರಂಭ ಮಾಡ್ಕೊಳ್ತಾನೆ. ಕುಟುಂಬ ಜೀವನವನ್ನು ಪ್ರಾರಂಭ ಮಾಡಿದ ನಂತರದಲ್ಲಿ ಒಂದು ಸಮಾಜವನ್ನು ಕಟ್ಟಿಕೊಂಡು ಅಲ್ಲಿ ಸಂಘಜೀವಿಯಾಗಿ ಬದುಕುವುದಕ್ಕೆ ಪ್ರಾರಂಭ ಮಾಡ್ತಾನೆ. ಮಾನವ ಸಮಾಜಜೀವಿಯಾಗಿ ಸಂಘಜೀವಿಯಾಗಿ ಅವನು ಜೀವನವನ್ನು ಪ್ರಾರಂಭ ಮಾಡಿದ ನಂತರದಿಂದ ಅವನು ಸಮಾಜಜೀವಿ ಸಂಘಜೀವಿಯಾಗಿ ಪ್ರಾರಂಭ ಮಾಡಿದಾಗಿನಿಂದಲೂ ಕೂಡ ಒಂದು ಆಡಳಿತ ಅನ್ನೋದು ನಾವು ಅಲ್ಲಿಂದನೂ ಕೂಡ ನೋಡ್ತೇವೆ. ಆದ್ದರಿಂದ ಇದು ನಿನ್ನೆ ಮೊನ್ನೆ ಬೆಳೆದು ಬಂದಂತಹ ಒಂದು ವಿಷಯ ಅಲ್ಲ. ಆದ್ದರಿಂದ ಮಾನವನ ಯಾಕೆಂತಂದರೆ ಈ ಆಡಳಿತ ಅನ್ನೋದು ಯಾವುದೇ ಒಂದು ಕ್ಷೇತ್ರದಲ್ಲಿ ಒಂದು ಪ್ರಗತಿಯನ್ನು ಸಾಧಿಸಬೇಕಾದ್ರೆ ಬಹಳ ಪ್ರಮುಖವಾದಂಥದ್ದು. ಯಾಕೆಂದರೆ ಆಧುನಿಕ ಜಗತ್ತು ಹೆಚ್ಚು ಕಡಿಮೆ ಒಂದು ಪ್ರಜಾಪ್ರಭುತ್ವ ತತ್ವವನ್ನು ಅಳವಡಿಸ್ಕೊಂಡಿರುವಂತಹ ಒಂದು ಜಗತ್ತಾದ್ರಿಂದ ಹಿಂದೆ ಒಂದು ಪೊಲೀಸ್ ರಾಜ್ಯ ಅಂತ ಅನ್ಸ್ಕೊಂಡಿತ್ತು. ಆದರೆ ಆಧುನಿಕ ರಾಜ್ಯಗಳು ಒಂದು ಕಲ್ಯಾಣ ರಾಜ್ಯ ಅನ್ಸ್ಕೊಂಡಿದೆ. ಅಂದರೆ ಹಿಂದೆ ಒಂದು ಪೊಲೀಸ್ ಸ್ಟೇಟ್ ಬದಲಿದಾಗಿ ಈಗ ಏನಾಗಿದೆ ಅಂದರೆ ವೆಲ್ಫೇರ್ ಸ್ಟೇಟ್ ಆಗಿ ಕನ್ವರ್ಟ್ ಆಗಿರೋದನ್ನು ನಾವು ನೋಡ್ಬೋದು. ಪೊಲೀಸ್ ಸ್ಟೇಟ್ನಲ್ಲಿ ಏನಿತ್ತು ಅಂತಂದರೆ ಕೇವಲ ಜನರ ರಾಜ್ಯದ ಒಂದು ಕರ್ತವ್ಯ ಅಂದರೆ ಏನು ಅಂತಂದರೆ ಡ್ಯೂಟೀಸ್ ಆಫ್ ಸ್ಟೇಟ್ ಏನು ಅಂತಂದರೆ ಕೇವಲ ಟು ಪ್ರೊಟೆಕ್ಟ್ ಪೀಪಲ್ ಅಂತ, ಅಂದರೆ ಜನರನ್ನು ರಕ್ಷಣೆ ಮಾಡುವಂಥ ಕೆಲಸವನ್ನು ಅದು ಮಾಡ್ತಾಯಿತ್ತು. ಬಟ್ ಇವತ್ತಿನ ಒಂದು ಆಧುನಿಕ ಜಗತ್ತಿನಲ್ಲಿ ಈ ಡೆಮೋಕ್ರೆಟಿಕ್ ಸೆಟಪ್ನೊಳಗೆ ನಾವು ನೋಡೋದಾದರೆ ಈಗ ರಾಜ್ಯಗಳ ಒಂದು ಕಾರ್ಯವ್ಯಾಪ್ತಿ ತುಂಬ ವಿಶಾಲವಾಗಿರುವುದನ್ನು ನಾವು ನೋಡಬಹುದು. ಯಾಕೆಂತಂದರೆ ಆಧುನಿಕ ಜಗತ್ತು ಪ್ರಜಾಪ್ರಭುತ್ವ ತತ್ವವನ್ನು ಅಳವಡಿಸ್ಕೊಂಡಿರುವಂಥ ಸಂಖ್ಯೆಗಳೇ ಜಾಸ್ತಿ ಆಗಿರೋದ್ರಿಂದ ಪ್ರಜಾಪ್ರಭುತ್ವ ಅಂತಂದರೆ ಪ್ರಜೆಗಳೇ ಇಲ್ಲಿ ಪ್ರಭುಗಳು. ಅಂದರೆ ಪ್ರಜೆಗಳ ಒಂದು ಯೋಗಕ್ಷೇಮ, ಅವರ ಒಳ್ಳೆಯದು ಕೆಟ್ಟದ್ರ ಬಗ್ಗೆನೂ ಕೂಡ ರಾಜ್ಯ ರಕ್ಷಣೆ ಮಾಡೋದ್ರ ಜೊತೆಗೆ, ಪ್ರಜೆಗಳ ರಕ್ಷಣೆಯನ್ನು ಮಾಡೋದ್ರ ಜೊತೆಗೆ ಜನರಿಗೆ ಬೇಕಾಗುವಂತಹ ದಿನನಿತ್ಯಕ್ಕೆ ಬೇಕಾಗುವಂತಹ ಅವರ ಅವಶ್ಯಕ ವಸ್ತುಗಳಾದಂತಹ ಅವರಿಗೆ ಆಹಾರ, ವಸತಿ, ಶಿಕ್ಷಣ ಮತ್ತು ಆರೋಗ್ಯ ಇವೆಲ್ಲವನ್ನೂ ಕೂಡ ಒದಗಿಸುವಂಥ ಕೆಲಸವನ್ನು ಅದು ಮಾಡಲೇಬೇಕಾಗತ್ತೆ ಎಂಬ ವಿಚಾರವನ್ನು ನಾವು ಸಾರ್ವಜನಿಕ ಆಡಳಿತದ ಅಧ್ಯಯನದಿಂದ ತಿಳಿದುಕೊಳ್ತೇವೆ. ಮತ್ತು ಈ ಸಾರ್ವಜನಿಕ ಆಡಳಿತದ ಬಗ್ಗೆ ಯಾಕೆ ಅಧ್ಯಯನ ಮಾಡಬೇಕು ಅಂತ ಬಂದಾಗ ನಾನು ಮೊದಲೇ ಹೇಳಿದೆ, ಆಧುನಿಕ ಜಗತ್ತು ಹೇಗಿದೆ ಅಂದರೆ ತುಂಬ ಜಟಿಲವಾದಂತಹ ಒಂದು ಸಮಸ್ಯೆಗಳನ್ನು ಹೊಂದಿರುವಂತಹ ಜಗತ್ತು. ಆದ್ದರಿಂದ ಇಲ್ಲಿ ಸರಿಯಾದ ಆಡಳಿತ ಜ್ಞಾನ ಇದ್ದರೆ ಮಾತ್ರ ಈ ಸಮಸ್ಯೆಗಳನ್ನು ಬಗೆಹರಿಸುವುದಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ಆಧುನಿಕ ರಾಜ್ಯಗಳು ಕಲ್ಯಾಣ ರಾಜ್ಯ ಆಗಿರೋದ್ರಿಂದ ಇಲ್ಲಿ ಆಡಳಿತದ ಜ್ಞಾನ ಬಹಳ ಪ್ರಮುಖವಾದಂಥದ್ದು. ಯಾಕೆಂದರೆ ಜನರಿಗೆ ಉತ್ತಮ ಸೇವೆಯನ್ನು ಒದಗಿಸಿಕೊಡ್ಬೇಕು ಅಂದರೆ, ಗುಡ್ ಗವರ್ನೆನ್ಸನ್ನು ಕೊಡಬೇಕು ಅಂದರೆ, ಉತ್ತಮವಾದಂತಹ ಆಡಳಿತವನ್ನು ಒದಗಿಸ್ಕೊಡ್ಬೇಕು ಅಂದರೆ ನಮಗೆ ಸಾರ್ವಜನಿಕ ಆಡಳಿತದ ಜ್ಞಾನ ಅವಶ್ಯಕವಾಗಿ ಇರಲೇಬೇಕಾಗತ್ತೆ. ಹಿಂದೆ ಯಾಕೆಂದರೆ ಮಾನವ ಪ್ರಾಣಿಯೋಪಾದಿಯಿಂದ ಬೆಳೆದ ನಂತರದಲ್ಲಿ ಅಂದರೆ
ಭಾಳ ಹಿಂದೆ ನೋಡಿದಾಗ ಸಾರ್ವಜನಿಕ ಆಡಳಿತದ ಪ್ರಾಮುಖ್ಯತೆ ಅಥವಾ ಅದು ಮಹತ್ವ ಅಷ್ಟೊಂದು ಇರಲಿಲ್ಲ. ಆದರೆ ಆಧುನಿಕ ಜಗತ್ತು ಬೆಳೀತಾ ಬೆಳೀತಾ ಜನಸಂಖ್ಯೆ ಜಾಸ್ತಿ ಆಗ್ತಾ ಆಗ್ತಾ ಮತ್ತು ಕೈಗಾರಿಕಾ ಕ್ರಾಂತಿ ಆದ ನಂತರದಲ್ಲಂತೂ ಉತ್ಪಾದನೆ ಹೆಚ್ಚಾಗಿ ಜನರಿಗೆ ಬೇಕಾಗುವಂತಹ ವಸ್ತುಗಳು ತುಂಬ ಯಥೇಚ್ಛ ಪ್ರಮಾಣದಲ್ಲಿ ಉತ್ಪಾದನೆ ಆಯಿತು. ಕೈಗಾರಿಕೆಗಳು ಸ್ಥಾಪನೆ ಆದವು. ಕೈಗಾರಿಕೆಗಳಿಗೆ ಬೇಕಾಗುವಂತಹ ಕಾರ್ಮಿಕರನ್ನು ನೇಮಿಸಿಕೊಳ್ಳುವಂಥ ನಿಯಮಗಳು ಬಂತು. ಕಾರ್ಮಿಕರುಗಳಿಗೆ ಈ ವೇತನವನ್ನು ಗೆದ್ದುಪಡಿಸುವುದು ಹೇಗೆ, ಮತ್ತು ಅವರ ಆರೋಗ್ಯ, ಅದರ ಸೇವೆ, ಅವರ ಇನ್ನು ತಮ್ಮ ಸರ್ವಿಸ್ಗೆ ಸಂಬಂಧಪಟ್ಟಂಥ ಹಲವಾರು ಸಮಸ್ಯೆಗಳು ತಲೆದೋರುತ್ತೆ. ಅದಕ್ಕೆ ಸಂಬಂಧಪಟ್ಟಂಥ ಪರಿಹಾರವನ್ನು ಕಂಡುಕೊಳ್ಳುವಂಥ ಒಂದು ವಿಚಾರ ಬಂದಾಗ ಸಾರ್ವಜನಿಕ ಆಡಳಿತದ ಜ್ಞಾನ ಬಹಳ ಪ್ರಮುಖವಾಗಿರುವುದನ್ನು ನೋಡಬಹುದು. ಜೊತೆಗೆ ಎರಡನೇ ಮಹಾಯುದ್ಧ ಆದ ನಂತರದಲ್ಲಿ ಜಗತ್ತು ತುಂಬ ಅಸ್ತವ್ಯಸ್ತವಾಗಿತ್ತು, ಛಿದ್ರವಾಗಿತ್ತು, ಆರ್ಥಿಕವಾಗಿ ದಿವಾಳಿಯಾದವು. ಹಲವಾರು ರಾಷ್ಟ್ರಗಳು ಯುದ್ಧದಲ್ಲಿ ಪಾಲ್ಗೊಂಡಿದ್ದರಿಂದ ರಾಷ್ಟ್ರಗಳು ದಿವಾಳಿಯಾದವು. ಆದ್ದರಿಂದ ಅದನ್ನು ರೀಕನ್ಸ್ಟ್ರಕ್ಷನ್ ಮಾಡುವಂಥದ್ದು, ಆ ರಾಷ್ಟ್ರವನ್ನು ಪುನರ್ನಿರ್ಮಾಣವನ್ನು ಮಾಡುವಂಥ ಕೆಲಸವನ್ನು ಕೂಡ ಆಧುನಿಕ ರಾಷ್ಟ್ರಗಳು ಕೈಗೊಳ್ಳಬೇಕಾಯಿತು. ಆ ದೃಷ್ಟಿಯಿಂದ ಸಾರ್ವಜನಿಕ ಆಡಳಿತದ ಜ್ಞಾನದಿಂದ ಮಾತ್ರ ಇದು ಸಾಧ್ಯ ಆಗುತ್ತೆ ಆಯಿತು ಎಂಬುದರ ಬಗ್ಗೆ ನಾವು ನೋಡ್ತೇವೆ. ಆದ್ದರಿಂದ ಸಾರ್ವಜನಿಕ ಆಡಳಿತ ಅಂತ ಅಂದರೆ ಒಂದು ಆಡಳಿತ ವ್ಯವಸ್ಥೆ ಸುಗಮವಾಗಿ, ವ್ಯವಸ್ಥಿತವಾಗಿ, ಕ್ರಮಬದ್ಧವಾಗಿ ಮತ್ತು ವೈಜ್ಞಾನಿಕವಾಗಿ ಮುನ್ನಡೆಸಿಕೊಂಡು ಹೋಗಿ ರಾಷ್ಟ್ರದ ಪ್ರಗತಿಯನ್ನು, ಅಭಿವೃದ್ಧಿಯನ್ನು ಸಾಧಿಸಬೇಕಾದ್ರೆ ಸಾರ್ವಜನಿಕ ಆಡಳಿತದ ಜ್ಞಾನ ಬಹಳ ಪ್ರಮುಖವಾದದ್ದು ಎಂಬ ವಿಚಾರವನ್ನು ನಾವು ತಿಳ್ಕೊಳ್ತೇವೆ. ಆದ್ದರಿಂದ ಈ ಸಾರ್ವಜನಿಕ ಆಡಳಿತದ ಒಂದು ವಿಷಯ ಮತ್ತು ಇದಕ್ಕೆ ಟೈಟಲ್ಲು ಹೇಗೆ ಬಂತು ಎಂಬುದರ ಬಗ್ಗೆ ನೋಡೋದಾದರೆ, ದ ಸ್ಟಡಿ ಆಫ್ ಇಂಪಾರ್ಟೆನ್ಸ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಬಿಗ್ಯಾನ್ ವಿತ್ ದ ಪಬ್ಲಿಕೇಶನ್ ಆಫ್ ವುಡ್ರೋ ವಿಲ್ಸನ್ಸ್ ಎಸ್ಸೇ ದ ಸ್ಟಡಿ ಆಫ್ ಅಡ್ಮಿನಿಸ್ಟ್ರೇಷನ್ ಇನ್ ದ ಜರ್ನಲ್ ಆಫ್ ಪೊಲಿಟಿಕಲ್ ಸೈನ್ಸ್ ಕ್ವಾರ್ಟರ್ಲಿ ಇನ್ 1887. ಅಂದರೆ ಈ ಏನು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ನ ಫಾದರ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂತ ನಾವು ವುಡ್ರೋ ವಿಲ್ಸನ್ಸನ್ನು ಕರಿತೀವಿ. ಅವರು ಬರೆದಿದ್ದಂಥ ಎಸ್ಸೆ ಏನಿತ್ತು, ಆ ಎಸ್ಸೆ ಹೆಸರು ದ ಸ್ಟಡಿ ಆಫ್ ಅಡ್ಮಿನಿಸ್ಟ್ರೇಷನ್, ಆಡಳಿತದ ಅಧ್ಯಯನ ಎಂಬ ಒಂದು ಎಸ್ಸೆ ಏನಿತ್ತು ಅದು 1887ರಲ್ಲಿ ಬಂದಿದ್ದಂಥದ್ದು, ಹೊರಗಡೆ ಬಂದಿದ್ದಂಥದ್ದು. ಈ ಒಂದು ಪುಸ್ತಕದಲ್ಲಿ ಎಸ್ಸೆನಲ್ಲಿ ನಾವು ಇದು ಮೊದಲನೇದಾಗಿ ಇದನ್ನು ನೋಡ್ತೇವೆ ನಾವು ಅಂತ. ಜೊತೆಗೆ ದಿಸ್ ಎಸ್ಸೆ ಸೆಡ್ ದ ಫೌಂಡೇಶನ್ ಫಾರ್ ಎ ಸೆಪರೇಟ್, ಇಂಡಿಪೆಂಡೆಂಟ್ ಆ್ಯಂಡ್ ಸಿಸ್ಟಮ್ಯಾಟಿಕ್ ಸ್ಟಡಿ ಇನ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್. ಅಂದರೆ ಇದಕ್ಕೆ ಈ ಒಂದು ಎಸ್ಸೆ ಬರೆದ ನಂತರದಲ್ಲಿ, ಹೊರಗಡೆ ಪಬ್ಲಿಷ್ ಆದ ನಂತರದಲ್ಲಿ ಇದೇನಾಯಿತು ಅಂತಂದರೆ, ಇದು ಒಂದು ಸೆಪರೇಟ್ ಆದಂಥ ಒಂದು ಸ್ಟಡಿ, ಅಂದರೆ ಅಧ್ಯಯನ ವಿಷಯವಾಗಿ, ಇಂಡಿಪೆಂಡೆಂಟ್ ವಿಷಯವಾಗಿ, ಸ್ವತಂತ್ರ ವಿಷಯವಾಗಿ ಅಧ್ಯಯನ ಮಾಡಬೇಕು ಎಂಬುದರ ಬಗ್ಗೆ ಇದು ಒಂದು ಬುನಾದಿಯನ್ನು ಹಾಕ್ತು. ಅದರಿಂದ ನಾವೇನು ಹೇಳ್ತೀವಿ, ಹೆನ್ಸ್ ವಿಲ್ಸನ್ ಈಸ್ ರಿಗಾರ್ಡೆಡ್ ಆ್ಯಸ್ ದ ಫಾದರ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್. ಆದ್ದರಿಂದ ಇದು ನಾವು ರಾಜ್ಯಶಾಸ್ತ್ರದ ಒಂದು ಭಾಗವಾಗಿಯೇ ಅಧ್ಯಯನ ಮಾಡ್ತಿದ್ವಿ. ರಾಜ್ಯಶಾಸ್ತ್ರದ ಭಾಗವಾಗಿಯೇ ನಾವು ಸಾರ್ವಜನಿಕ ಆಡಳಿತವನ್ನು ಅಧ್ಯಯನ ಮಾಡ್ತಿದ್ವಿ. ಆದರೆ ವುಡ್ರೋ ವಿಲ್ಸನ್, ಅಮೆರಿಕದ ಅಧ್ಯಕ್ಷರಾದಂಥ ವುಡ್ರೋ ವಿಲ್ಸನ್ ಇದನ್ನು ಒಂದು ಸೆಪರೇಟ್, ಒಂದು ಸ್ವತಂತ್ರವಾದಂತಹ, ಒಂದು ಪ್ರತ್ಯೇಕವಾದಂಥ ಒಂದು ಅಧ್ಯಯನ ವಿಷಯವಾಗಿ ಮಾಡಿದ್ರಿಂದ ನಾವು ವಿಲ್ಸನ್ ರವರನ್ನು ನಾವು ಸಾರ್ವಜನಿಕ ಆಡಳಿತದ ಪಿತಾಮಹ ಅಂತಲೂ ಕೂಡ ನಾವು ಕರಿತೀವಿ. ಜೊತೆಗೆ ವಿಲ್ಸನ್ ಸೆಪರೇಟೆಡ್ ಅಡ್ಮಿನಿಸ್ಟ್ರೇಷನ್ ಫ್ರಮ್ ಪಾಲಿಟಿಕ್ಸ್. ಅಂದರೆ ವುಡ್ರೋ ವಿಲ್ಸನ್ ರವರು ಏನು ಹೇಳ್ತಾರೆ ಅಂತಂದರೆ, ನಾವು ರಾಜಕೀಯದಿಂದ ಆಡಳಿತವನ್ನು ಸೆಪರೇಟ್ ಮಾಡಬೇಕು ಎಂಬ ವಿಚಾರಕ್ಕೆ ಬರೋದನ್ನು ನಾವು ನೋಡ್ತೇವೆ. ಜೊತೆಗೆ ಹಿ ಬಿಲೀವ್ಡ್ ದಟ್ ಅಡ್ಮಿನಿಸ್ಟ್ರೇಷನ್ ಇಸ್ ಎ ಸೈನ್ಸ್. ಅಂದರೆ ಅವರು ಹೇಳ್ತಾರೆ, ಇದು ಸಾರ್ವಜನಿಕ ಆಡಳಿತ ಅನ್ನೋದು ಅದು ಕಲೆಯಲ್ಲ, ಅದೊಂದು ವಿಜ್ಞಾನ ಎಂಬ ವಿಚಾರಕ್ಕೆ ಅವರು ಬರ್ತಾರೆ ಅನ್ನೋದು ಒಂದು ವಿಚಾರ. ಜೊತೆಗೆ ದ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಬಿಕಮ್ಸ್ ಹೈಲಿ ಕಾಂಪ್ಲೆಕ್ಸ್ ಆ್ಯಂಡ್ ಸ್ಪೆಷಲೈಸ್ಡ್. ಅಂದರೆ ನಾವು ಮೊದಲೇ ಹೇಳಿದಾಗೆ ಆಧುನಿಕ ಜಗತ್ತು ತುಂಬ ಒಂದು ಜಟಿಲವಾದಂಥ ಸಮಸ್ಯೆಯನ್ನು ಹೊಂದಿರೋದ್ರಿಂದ, ಆಧುನಿಕ ಜಗತ್ತು ತುಂಬ ವಿಶಾಲವಾಗಿರೋದ್ರಿಂದ, ರಾಷ್ಟ್ರಗಳು ತುಂಬ ವಿಶಾಲವಾಗಿ ಬೆಳೆದೋದ್ರಿಂದ, ಜನಸಂಖ್ಯೆಯೂ ಕೂಡ ವಿಶಾಲವಾಗಿ ಬೆಳೆದಿರೋದ್ರಿಂದ ಅವರಿಗೆ ಬೇಕಾಗುವಂಥ ದಿನನಿತ್ಯ ಶಿಕ್ಷಣ, ಆರೋಗ್ಯ, ಅವರಿಗೆ ವಸತಿ ಸೌಕರ್ಯಗಳನ್ನು ಒದಗಿಸಬೇಕಾಗಿರೋದ್ರಿಂದ ತುಂಬ ಜಟಿಲವಾದಂಥ ಒಂದು ಸಮಾಜವನ್ನು ಈಗ ನಾವು ಹೊಂದಿದ್ದೀವಿ. ಆ ಜಟಿಲವಾದಂಥ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂದರೆ ನಾವು ಸಾರ್ವಜನಿಕ ಆಡಳಿತದ ಜ್ಞಾನವನ್ನು ಪಡ್ಕೊಳ್ಳೇಬೇಕಾಗತ್ತೆ ಅನ್ನೋದು ಒಂದು. ಜೊತೆಗೆ ಈಗ ನಾವು ಸಾರ್ವಜನಿಕ ಆಡಳಿತ ಹೇಗೆ ಬೆಳೆದು ಬಂತು, ಹೇಗೆ ಹುಟ್ಟಿತು ಎಂಬುದರ ಬಗ್ಗೆ ನಾವು ತಿಳ್ಕೊಂಡಾದ ನಂತರದಲ್ಲಿ ಈಗ ನಾವು ಆರಿಜಿನ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಅಂದರೆ ಸಾರ್ವಜನಿಕ ಆಡಳಿತ ಹೇಗೆ ಬೆಳೆದು ಬಂತು ಎಂಬುದರ ಬಗ್ಗೆ ನಾವು ಈಗ ಚರ್ಚೆ ಮಾಡೋಣ. ಸ್ನೇಹಿತರೆ, ಸಾರ್ವಜನಿಕ ಆಡಳಿತ, ನಾನು ಮೊದಲೇ ಹೇಳಿದಾಗೆ ಸಾರ್ವಜನಿಕ ಆಡಳಿತ ಅಥವಾ ಆಡಳಿತ ಅನ್ನೋದು ನಿನ್ನೆ ಮೊನ್ನೆ ಬೆಳೆದು ಬಂದಂಥದ್ದಲ್ಲ. ಅದು ತುಂಬ ಪುರಾತನ ಕಾಲದಿಂದ ಮಾನವ ಪ್ರಾಣಿಯೋಪಾದಿಯ ಬೆಳೆದು ಬಂದು ನಂತರದಲ್ಲಿ ಸಮಾಜವನ್ನು ಕಟ್ಟಿಕೊಂಡು, ಕುಟುಂಬವನ್ನು ಕಟ್ಟಿದುಕೊಂಡ ನಂತರದಿಂದನೇ ಅವನು ಆಡಳಿತವನ್ನು ಪ್ರಾರಂಭ ಮಾಡ್ದ ಎಂಬ ವಿಚಾರವನ್ನು ನಾವು ತಿಳ್ಕೊಳ್ತೀವಿ. ಅದರಿಂದ
ಅದರಿಂದ ಸೊ ಇಟ್ ವಾಸ್ ಫೌಂಡ್ ಇನ್ ದ ಏನ್ಷಿಯಂಟ್ ಟೈಮ್ ಆ್ಯಂಡ್ ಮಿಡಿವಲ್ ಟೈಮ್ಸ್. ಅಂದರೆ ತುಂಬ ಪುರಾತನ ಕಾಲದಿಂದನೇ ನಾವು ಆಡಳಿತದ ಬಗ್ಗೆ ಆಡಳಿತ ಬೆಳೆದು ಬಂದಿರೋದ ಬಗ್ಗೆ ನಾವು ನೋಡ್ತೇವೆ. ಜೊತೆಗೆ ಇಟ್ ಪರ್ಫಾರ್ಮಿಂಗ್ ಸರ್ಟೆನ್ ಬೇರ್ ಎಸೆನ್ಷಿಯಲ್ ಫಂಕ್ಷನ್ಸ್ ವಿಚ್ ವರ್ ನೆಸೆಸರಿ ಟು ಸಸ್ಟೈನ್ ದ ಸೊಸೈಟಿ. ಯಾಕಂದರೆ ಒಂದು ಸಮಾಜ ಉತ್ತಮ ರೀತಿಯಲ್ಲಿ ಸಾಗಬೇಕಾದ್ರೆ, ಒಂದು ರಾಷ್ಟ್ರ ಒಂದು ಉತ್ತಮ ದಿಕ್ಕಿನಲ್ಲಿ ಸಾಗಬೇಕು ಅಂತಂದರೆ ಅಲ್ಲಿ ಆಡಳಿತ ಬಹಳ ಪ್ರಮುಖವಾದಂಥದ್ದು. ರಾಜಕೀಯ ವ್ಯವಸ್ಥೆ ಒಂದು ಕಡೆ ಆದರೆ ಅಲ್ಲಿ ಆಡಳಿತ ನಡೆಸೋರು ಕೂಡ ತುಂಬ ಸಮರ್ಥರಾಗಿರಬೇಕು, ಒಳ್ಳೆಯ ಆಡಳಿತಗಾರರಿರಬೇಕು. ಆದ್ದರಿಂದ ಮಾತ್ರ ನಾವು ಪ್ರಗತಿಯನ್ನು ಸಾಧಿಸೋಕ್ಕೆ ಸಾಧ್ಯ ಆಗತ್ತೆ, ಸಮಾಜದ ಅಭಿವೃದ್ಧಿ, ರಾಷ್ಟ್ರದ ಅಭಿವೃದ್ಧಿ ಮಾಡೋದಕ್ಕೆ ಸಾಧ್ಯ ಆಗತ್ತೆ ಅಂತ. ಜೊತೆಗೆ ದೇರ್ ವಾಸ್ ಎ ಕಾಂಪ್ಲೆಕ್ಸ್ ಸೆಂಟ್ರಲೈಸ್ಡ್ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್ ಅಂಡರ್ ದ ಮೌರ್ಯನ್ ಆ್ಯಂಡ್ ಗುಪ್ತಾ ಡಿಸ್ಪೆನ್ಸೇಷನ್ ಇನ್ ಇಂಡಿಯಾ ಡ್ಯೂರಿಂಗ್ ದ ಏನ್ಷಿಯಂಟ್ ಟೈಮ್. ಜೊತೆಗೆ ನಾವು ಬರೀ ಯೂರೋಪ್ ಅಂತಲ್ಲ, ಜೊತೆಗೆ ನಾವು ಸಾಮಾನ್ಯವಾಗಿ ನಾವು ಎಲ್ಲ ಒಂದು ಶಾಸ್ತ್ರಗಳನ್ನು, ವಿಜ್ಞಾನಗಳನ್ನು ಅಧ್ಯಯನ ಮಾಡೋದು ಗ್ರೀಕರ ಕಾಲದಿಂದ. ಗ್ರೀಕರ ಕಾಲದಿಂದನೂ ಕೂಡ ನಾವು ಸಾರ್ವಜನಿಕ ಆಡಳಿತದ ಬಗ್ಗೆ ನಾವು ಅಧ್ಯಯನ ಮಾಡ್ತೀವಿ. ಅದು ಪ್ಲೇಟೋನ ಕಾಲ ಇರ್ಬೋದು, ಅರಿಸ್ಟಾಟಲ್ನ ಕಾಲ ಇರ್ಬೋದು. ಅಲ್ಲಿಂದಲೂ ಕೂಡ ನಾವು ಸಾಕಷ್ಟು ಆಡಳಿತದ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ನಾವು ತಿಳ್ಕೊಳ್ತೀವಿ. ಆದರೆ ಭಾರತದಲ್ಲೂ ಕೂಡ ಮೌರ್ಯರ ಸಾಮ್ರಾಜ್ಯ ಮತ್ತು ಗುಪ್ತರ ಒಂದು ಸಾಮ್ರಾಜ್ಯವನ್ನು ತೆಗೆದುಕೊಂಡಾಗ ಅಲ್ಲೂ ಕೂಡ ಆಡಳಿತದ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ನಾವು ನೋಡ್ತೀವಿ. ಅದರಲ್ಲೂ ಕೂಡ ಚಂದ್ರಗುಪ್ತ ಮೌರ್ಯರ ಆಸ್ಥಾನದಲ್ಲಿ ಇದ್ದಂತಹ ಚಾಣಕ್ಯ ಅಥವಾ ಕೌಟಿಲ್ಯನ ಅರ್ಥಶಾಸ್ತ್ರವನ್ನು ನಾವು ನೋಡಿದಾಗ, ಕೌಟಿಲ್ಯನ ಅರ್ಥಶಾಸ್ತ್ರವು ಒಂದು ಉತ್ತಮವಾದಂತಹ ಆಡಳಿತದ ಕೈಪಿಡಿ ಅಂತಲೇ ಹೇಳ್ಬೋದು. ಅದರಿಂದ ಭಾರತದಲ್ಲೂ ಕೂಡ ಆಡಳಿತದ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಮಾಡಿದ್ರು ಎಂಬ ವಿಚಾರವನ್ನು ನಾವು ನೋಡ್ತೇವೆ. ಮತ್ತು ಭಾರತವು ಒಂದು ಕೊಲೋನಿಯಲ್ ಪೀರಿಯಡ್ ಅಂದರೆ ಜೊತೆಗೆ ಬ್ರಿಟಿಷರ ಒಂದು ಆಡಳಿತಕ್ಕೊಳಪಟ್ಟ ನಂತರದಲ್ಲೂ ಕೂಡ ಒಂದು ಈ ಸಾರ್ವಜನಿಕ ಆಡಳಿತ ಅಥವಾ ಆಡಳಿತ ವ್ಯವಸ್ಥೆಯ ದಿಕ್ಕೇ ಬದಲಾಯಿತು. ಯಾಕಂದರೆ ನಾವು ಪುರಾತನ ಹಿಂದಿನ ಒಂದು ಆಡಳಿತ ವ್ಯವಸ್ಥೆಗೂ ಬ್ರಿಟಿಷರು ಬಂದು ಈ ದೇಶದಲ್ಲಿ, ಭಾರತದಲ್ಲಿ ಸ್ಥಾಪನೆ ಮಾಡಿದಂಥ ಒಂದು ವ್ಯವಸ್ಥೆಗೂ ಭಾಳ ವ್ಯತ್ಯಾಸ ಇದ್ದಂಥದ್ದು. ಅದರಿಂದ ನಾವೇನು ಮಾಡ್ತೀವಿ, ಬ್ರಿಟಿಷರು ಒಂದು ನಮ್ಮ ದೇಶವನ್ನು ಆಳಿದ ನಂತರದಲ್ಲಿ ಬ್ರಿಟಿಷರ ಆಡಳಿತ ಶೈಲಿಯನ್ನು ಕೂಡ ನಾವು ಬಳಸ್ಕೊಂಡು ನಂತರದಲ್ಲಿ ಈಗಿನ ಒಂದು ಆಡಳಿತ ವ್ಯವಸ್ಥೆಯನ್ನು ನಾವು ಭಾರತದಲ್ಲಿ ನೆಲೆಗೊಳಿಸಿರುವಂಥದ್ದನ್ನು ನಾವು ನೋಡ್ತೇವೆ. ಜೊತೆಗೆ ಈ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ನ ಒಂದು ದ ಫಂಕ್ಷನ್ಸ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಇನ್ಕ್ಲೂಡೆಡ್ ಓನ್ಲಿ ದೋಸ್ ರಿಲೇಟಿಂಗ್ ಟು ಮೇಂಟೆನೆನ್ಸ್ ಆಫ್ ಲಾ ಆ್ಯಂಡ್ ಆರ್ಡರ್, ಕಲೆಕ್ಷನ್ ಆಫ್ ಟ್ಯಾಕ್ಸಸ್ ಆ್ಯಂಡ್ ಡಿಫೆನ್ಸ್ ಫ್ರಮ್ ಎಕ್ಸ್ಟರ್ನಲ್ ಎನಿಮೀಸ್. ನೋಡಿ, ನಾವೇನು ಹೇಳ್ತೀವಿ, ಕೇವಲ ಒಂದು ಸಾರ್ವಜನಿಕ ಆಡಳಿತ ಅಂತಂದರೆ ಕೇವಲ ಲಾ ಆ್ಯಂಡ್ ಆರ್ಡರ್ನ ನಾವು ಕಾನೂನು ಸುವ್ಯವಸ್ಥೆನ ಕಾಪಾಡುವಂಥದ್ದು, ಟ್ಯಾಕ್ಸನ್ನು ಕಲೆಕ್ಟ್ ಮಾಡುವಂಥದ್ದು ಮತ್ತು ಎಕ್ಸ್ಟರ್ನಲ್ ಅಫೇರ್ಸ್ ನೋಡ್ಕೊಳ್ಳುವಂಥದ್ದು ಅಂತ ಅಲ್ಲ. ಸಾರ್ವಜನಿಕ ಆಡಳಿತ ಅಂತಂದರೆ ಎಲ್ಲನೂ ಕೂಡ ಒಳಗೊಂಡಿರುವಂಥದ್ದು ಬರುತ್ತೆ. ಅಂದರೆ ಮಾನವನ ದಿನನಿತ್ಯದ ಚಟುವಟಿಕೆಗಳು ಏನೇನು ಕಂಡು ಬರ್ತದೋ ಎಲ್ಲವನ್ನೂ ಕೂಡ ಒಳಗೊಂಡಿರುವಂಥದ್ದನ್ನು ನಾವು ನೋಡ್ತೇವೆ. ಅದರಿಂದ ಸಾರ್ವಜನಿಕ ಆಡಳಿತದ ಉಗಮ ತುಂಬ ಹಳೆಯದಾದದ್ದು, ಪುರಾತನವಾದದ್ದು ಮತ್ತು ಅದು ವ್ಯವಸ್ಥಿತವಾಗಿ ಬೆಳೆದು ಬಂದು ಈಗ ಆಧುನಿಕ ಜಗತ್ತಿನಲ್ಲಿ ಒಂದು ವಿಜ್ಞಾನವಾಗಿ ಬೆಳೆದಿರುವುದನ್ನು ನಾವು ನೋಡ್ತೇವೆ. ನಂತರದಲ್ಲಿ ಸಾರ್ವಜನಿಕ ಆಡಳಿತದ ಅರ್ಥ ಏನಿರ್ಬೋದು, ಸಾರ್ವಜನಿಕ ಆಡಳಿತ ಅಂದರೆ ಏನು ಎಂಬುದರ ಬಗ್ಗೆ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ, ದ ವರ್ಡ್ ಪಬ್ಲಿಕ್ ಈಸ್ ಎ ವೆರಿ ಪಾಪ್ಯುಲರ್ ಟರ್ಮ್ ಆ್ಯಂಡ್ ಇಟ್ ಈಸ್ ಎನಿಥಿಂಗ್ ದಟ್ ಈಸ್ ರಿಲೇಟೆಡ್ ವಿತ್ ಗವರ್ನಮೆಂಟ್. ಅಂದರೆ ಈ ಪಬ್ಲಿಕ್ ಅನ್ನೋ ಪದ ನೋಡಿ, ಸಾರ್ವಜನಿಕ ಆಡಳಿತವನ್ನು ನಾವು ಸಾರ್ವಜನಿಕ ಮತ್ತು ಆಡಳಿತ ಎರಡು ಪದಗಳನ್ನು ಸೇರಿಸಿ ನಾವು ಇಲ್ಲಿ ಅಧ್ಯಯನ ಮಾಡುವಂಥದ್ದು. ಇಲ್ಲಿ ಪಬ್ಲಿಕ್ ಅಂದರೆ ಸಾರ್ವಜನಿಕ ಅಂತ ಬರುತ್ತೆ. ಅದರಿಂದ ಆಡಳಿತವನ್ನು, ಅಡ್ಮಿನಿಸ್ಟ್ರೇಷನ್ ಅಂತ ಏನಿದೆಯೋ ಆಡಳಿತವನ್ನು ನಾವು ಎರಡು ರೀತಿಯಲ್ಲಿ ವಿಂಗಡಣೆ ಮಾಡಿ ಅಧ್ಯಯನ ಮಾಡುವಂಥದ್ದು ಬರುತ್ತೆ. ಅದರಲ್ಲಿ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಇನ್ನೊಂದು ಪ್ರೈವೇಟ್ ಅಡ್ಮಿನಿಸ್ಟ್ರೇಷನ್ ಅಂತ. ಪ್ರೈವೇಟ್ ಅಡ್ಮಿನಿಸ್ಟ್ರೇಷನನ್ನು ನಾವು ಹೆಚ್ಚಾಗಿ ಇಲ್ಲಿ ಅಧ್ಯಯನ ಮಾಡೋದಿಲ್ಲ, ಆದರೆ ನಾವು ಅಧ್ಯಯನ ಮಾಡುವಂಥದ್ದು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಮಾತ್ರ. ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂದರೆ ಸಾರ್ವಜನಿಕ ಆಡಳಿತ. ಇಲ್ಲಿ ಪಬ್ಲಿಕ್ ಅಂದರೆ ಸಾರ್ವಜನಿಕ ಅಂತಂದರೆ ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದು, ಇಟ್ ಈಸ್ ರಿಲೇಟೆಡ್ ಟು ಗೌರ್ನಮೆಂಟ್ ಅಂತ. ಸಾರ್ವಜನಿಕ ಅಂತಂದರೆ ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದು, ಸರ್ಕಾರಿ ಆಡಳಿತ, ಸರ್ಕಾರಿ ನೀತಿ ನಿಯಮಗಳು, ಅದರ ದಿನನಿತ್ಯದ ಕಾರ್ಯವೈಖರಿ, ವಿಚಾರ, ಆಡಳಿತ ವ್ಯವಸ್ಥೆ ಇವನ್ನೆಲ್ಲನೂ ಕೂಡ ಒಳಗೊಂಡಿರುವಂಥದ್ದು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್. ಅದರಿಂದ ಇದೊಂದು ತುಂಬ ಪಾಪ್ಯುಲರ್ ವರ್ಡು. ಯಾಕೆಂದರೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ಗೆ ವಿರುದ್ಧವಾದದ್ದು ಪ್ರೈವೇಟ್ ಅಡ್ಮಿನಿಸ್ಟ್ರೇಷನ್. ಖಾಸಗಿ ಆಡಳಿತವೂ ಕೂಡ ಇದೆ, ಅದನ್ನು ನಾವು ಇಲ್ಲಿ ಅಧ್ಯಯನ ಮಾಡೋದಿಲ್ಲ. ಹೆಚ್ಚಾಗಿ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನನ್ನು ನಾವು ಅಧ್ಯಯನ ಮಾಡುವಂಥದ್ದು. ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಎಲ್ಲವೂ ಕೂಡ ಬರುತ್ತೆ. ಉದಾಹರಣೆಗೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂತಂದರೆ ಇಲ್ಲಿ ನಾವು ಸರ್ಕಾರಕ್ಕೆ, ಸರ್ಕಾರದ ಅಂಗಕ್ಕೆ, ಸರ್ಕಾರದ ಕಾರ್ಯವೈಖರಿ, ನೀತಿ ನಿಯಮಗಳು, ಕಾನೂನು ಎಲ್ಲವನ್ನು ಕೂಡ ಒಳಗೊಂಡಿರುವಂಥದ್ದು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್. ಖಾಸಗಿ ಆಡಳಿತ ಅಂತಂದರೆ ಸ್ವತಃ ತಾವೇ ನಡೆಸುವಂಥದ್ದು, ಒಂದು ಮ್ಯಾನೇಜ್ಮೆಂಟ್ ಮೂಲಕ ಒಂದು ವ್ಯವಸ್ಥಾಪನೆಯನ್ನು ಮಾಡ್ಕೊಂಡು
ಮಾಡಿಕೊಂಡು ಒಂದು ಸಂಸ್ಥೆಯನ್ನು ನಡೆಸುವಂಥದ್ದು ಪ್ರೈವೇಟ್ ಅಡ್ಮಿನಿಸ್ಟ್ರೇಷನ್. ಉದಾಹರಣೆ ತೆಗೆದುಕೊಳ್ಳೋದಾದರೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ಗೆ ಉದಾಹರಣೆ ತೆಗೆದುಕೊಳ್ಳೋದಾದರೆ ಒಂದು ಸರ್ಕಾರಿ ಆಸ್ಪತ್ರೆಯನ್ನು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ಗೆ ತಗೊಳ್ಬೋದು. ಯಾಕಂದರೆ ಸರ್ಕಾರಿ ಆಸ್ಪತ್ರೆ ಇದು ನೇರವಾಗಿ ಸರ್ಕಾರದ ನಿಯಂತ್ರಣಕ್ಕೆ ಒಳಪಟ್ಟಿರುತ್ತೆ, ಸರ್ಕಾರದ ನೀತಿ ನಿಯಮಗಳು ಅದಕ್ಕೆ ಒಳಪಟ್ಟಿರುವಂಥದ್ದು. ಇದು ಸರ್ಕಾರಿ ಆಸ್ಪತ್ರೆಗೆ ಉದಾಹರಣೆ. ಪ್ರೈವೇಟ್ ಅಡ್ಮಿನಿಸ್ಟ್ರೇಷನ್ಗೆ ಒಂದು ಉದಾಹರಣೆ ತೆಗೆದುಕೊಳ್ಳೋದಾದರೆ ನಾವು ಉದಾಹರಣೆಗೆ ಖಾಸಗಿ ಆಸ್ಪತ್ರೆ ಅಥವಾ ಪ್ರೈವೇಟ್ ಹಾಸ್ಪಿಟಲ್ಗಳನ್ನ ತೆಗೆದುಕೊಳ್ಬೋದು. ಇದ್ರ ಯಾವುದೇ ತಗೊಳ್ಳಿ ನೀವು, ಹಾಸ್ಪಿಟಲ್ ತಗೊಳ್ಳಿ, ಪಬ್ಲಿಕ್ ಹಾಸ್ಪಿಟಲ್, ಪ್ರೈವೇಟ್ ಹಾಸ್ಪಿಟಲ್, ಪಬ್ಲಿಕ್ ಸ್ಕೂಲ್, ಪ್ರೈವೇಟ್ ಸ್ಕೂಲ್, ಪಬ್ಲಿಕ್ ಕಾಲೇಜ್, ಪ್ರೈವೇಟ್ ಕಾಲೇಜ್, ಎಲ್ಲವೂ ಕೂಡ ಎರಡೂ ರೀತಿಯಲ್ಲಿ ಇರ್ತವೆ. ಯಾಕಂದರೆ ಪಬ್ಲಿಕ್ ಅನ್ನೋದು ಸಾರ್ವಜನಿಕ ಅನ್ನೋದು ಇದು ನೇರವಾಗಿ ಸರ್ಕಾರಕ್ಕೆ ಒಳಪಡುವಂತಹ ಒಂದು ವಿಷಯ ಆಗಿದೆ ಎಂಬ ವಿಚಾರವನ್ನು ನಾವು ತಿಳ್ಕೊಳ್ತೇವೆ. ಜೊತೆಗೆ ದ ವರ್ಡ್ ಅಡ್ಮಿನಿಸ್ಟ್ರೇಷನ್ ಈಸ್ ಡಿರೈವ್ಡ್ ಫ್ರಮ್ 2 ಲ್ಯಾಟಿನ್ ವರ್ಡ್ಸ್ ಆ್ಯಡ್ ಆ್ಯಂಡ್ ಮಿನಿಸ್ಟ್ರೇರ್. ಅಂದರೆ ಅಡ್ಮಿನಿಸ್ಟ್ರೇಷನ್ ಅಥವಾ ಆಡಳಿತ ಅನ್ನೋ ಈ ಪದ ಲ್ಯಾಟಿನ್ ಭಾಷೆಯ 2 ಪದಗಳಿಂದ ಬಂದಿರುವಂಥ, ಲ್ಯಾಟಿನ್ ಭಾಷೆಯ ಆ್ಯಡ್ ಮತ್ತು ಮಿನಿಸ್ಟ್ರೇರ್ ಅಂತ, ಆ್ಯಡ್ ಮತ್ತು ಮಿನಿಸ್ಟ್ರೇರ್ ಎಂಬ ಪದದಿಂದ ಬಂದಿದ್ದು. ಇದರ ಅರ್ಥ ಏನು ಅಂತಂದರೆ ಟು ಸರ್ವ್ ಅಂದರೆ ಸೇವೆ ಮಾಡು, ಅಥವಾ ಟು ಮ್ಯಾನೇಜ್ ಅಫೇರ್ಸ್ ವ್ಯವಹರಿಸು, ಅಥವಾ ಟು ಲುಕ್ ಆಫ್ಟರ್ ಪೀಪಲ್ ಜನರ ಕಷ್ಟ ಕಾರ್ಯಗಳನ್ನು, ಅವರ ದಿನನಿತ್ಯದ ಕೆಲಸ ಕಾರ್ಯಗಳನ್ನು, ಅವರ ಆಗು ಹೋಗುಗಳ ಯೋಗಕ್ಷೇಮಗಳನ್ನು ನೋಡು ಎಂಬ ವಿಚಾರವನ್ನು ಕೊಡುವಂಥದ್ದು ಬರುತ್ತೆ. ದ ಟರ್ಮ್ ಅಡ್ಮಿನಿಸ್ಟ್ರೇಷನ್ ಮೀನ್ಸ್ ಕೋಆಪರೇಟಿವ್ ಹ್ಯೂಮನ್ ಎಫರ್ಟ್ ಇನ್ ಆರ್ಡರ್ ಟು ಅಚೀವ್ ಸಮ್ ಕಾಮನ್ ಗೋಲ್. ಅಂದರೆ ಆಡಳಿತ ಅಂದರೆ ಏನು ಬರುತ್ತೆ ಇಲ್ಲಿ ಅಂತಂದರೆ ಒಂದು ಸಾಮಾನ್ಯ ಗುರಿಯನ್ನು ತಲುಪಬೇಕಾದ್ರೆ, ಒಂದು ಸಾಮಾನ್ಯ ಗುರಿಯನ್ನು ತಲುಪಬೇಕು ಅಂತಂದರೆ ನಾವು ಮಾನವರ ನಡುವೆ, ಜನರ ನಡುವೆ ಒಂದು ಕೋಆಪರೇಷನ್ ಅಥವಾ ಒಂದು ಸಂಯೋಜನೆಯನ್ನು, ಒಂದು ಸಹಕಾರವನ್ನು ತಂದು ನಾವು ಆಡಳಿತ ನಡೆಸುವುದನ್ನೇ, ಕಾರ್ಯವನ್ನು ಮಾಡುವುದನ್ನು ನಾವು ಅಡ್ಮಿನಿಸ್ಟ್ರೇಷನ್ ಅಂತ ನಾವು ಕರೆಯುವಂಥದ್ದು. ಅಡ್ಮಿನಿಸ್ಟ್ರೇಷನ್ ಈಸ್ ಡಿಟರ್ಮೈನ್ಡ್ ಆ್ಯಕ್ಷನ್ ಟೇಕನ್ ಇನ್ ಪರ್ಸ್ಯೂಟ್ ಆಫ್ ಎ ಕಾನ್ಸಿಯಸ್ ಪರ್ಪಸ್. ಅಂದರೆ ಒಂದು ಆಡಳಿತ ಏನಕ್ಕೋಸ್ಕರ ಮಾಡ್ತೀವಿ ಅಂತಂದರೆ ಯಾವುದಾದ್ರೂ ಒಂದು ಉದ್ದೇಶವನ್ನು ಸಾಧಿಸೋಕ್ಕೋಸ್ಕರ ನಾವು ಆಡಳಿತವನ್ನು ನಾವು ಮಾಡುವಂಥದ್ದು. ಆಮೇಲೆ ನಾವು ಸಾರ್ವಜನಿಕ ಆಡಳಿತದ ಒಂದು ವ್ಯಾಖ್ಯಾನಗಳ ಬಗ್ಗೆ ನಾವು ಮಾತನಾಡಬೇಕು ಅಂದರೆ ಡೆಫಿನಿಷನ್ ಬಗ್ಗೆ ನಾವು ಮಾತನಾಡಬೇಕು ಅಂತಂದರೆ ವಿವಿಧ ಸಾರ್ವಜನಿಕ ಆಡಳಿತ ತಜ್ಞರುಗಳು ಅಥವಾ ಸ್ಪೆಷಲಿಸ್ಟ್ಗಳು ಬೇರೆ ಬೇರೆ ವಿಚಾರಗಳನ್ನು ಬೇರೆ ಬೇರೆ ಅವರದೇ ದೃಷ್ಟಿಕೋನದಲ್ಲಿ ವ್ಯಾಖ್ಯಾನಗಳನ್ನು ಮಾಡಿರುವುದನ್ನು ನಾವು ನೋಡ್ಬೋದು. ಯಾಕೆಂದರೆ ಸಾರ್ವಜನಿಕ ಆಡಳಿತದ ಬಗ್ಗೆ ಒಂದೇ ಒಂದು ವ್ಯಾಖ್ಯಾನವನ್ನು ಮಾಡೋದು ಕಷ್ಟ. ಯಾಕೆಂದರೆ ಸಾರ್ವಜನಿಕ ಆಡಳಿತದ ಬಗ್ಗೆ ಏಕ ವ್ಯಾಖ್ಯೆ ನೀಡುವಂಥದ್ದು ತುಂಬಾ ಕಷ್ಟ. ಆದ್ದರಿಂದ ವಿವಿಧ ಲೇಖಕರುಗಳು, ವಿವಿಧ ಸಾರ್ವಜನಿಕ ಆಡಳಿತ ತಜ್ಞರುಗಳು ತಮ್ಮದೇ ಆದಂತಹ ಒಂದು ಶೈಲಿಯಲ್ಲಿ ಮತ್ತು ತಮ್ಮ ದೃಷ್ಟಿಕೋನದಲ್ಲಿ ಸಾರ್ವಜನಿಕ ಆಡಳಿತ ಅಂದರೆ ಏನು ಎಂಬುದರ ಬಗ್ಗೆ ವ್ಯಾಖ್ಯಾನವನ್ನು ಮಾಡಿರೋದನ್ನು ನಾವು ನೋಡ್ತೇವೆ. ಅದನ್ನು ಒಂದೊಂದಾಗಿ ನಾವು ಈಗ ನೋಡ್ತಾ ಹೋಗೋಣ. ಮೊದಲನೇದಾಗಿ ಹರ್ಬರ್ಟ್ ಎ ಸೈಮನ್ ರವರು ಹೇಳುವಂಥ ಪ್ರಕಾರ, ಹರ್ಬರ್ಟ್ ಎ ಸೈಮನ್, ಅಡ್ಮಿನಿಸ್ಟ್ರೇಷನ್ ಇನ್ ಇಟ್ಸ್ ಬ್ರಾಡರ್ ಸೆನ್ಸ್ ಕನ್ಸಿಸ್ಟ್ಸ್ ಆಫ್ ಆಕ್ಟಿವಿಟೀಸ್ ಆಫ್ ಗ್ರೂಪ್ಸ್ ಕೋಆಪರೇಟಿಂಗ್ ಟು ಅಕಂಪ್ಲಿಷ್ ಕಾಮನ್ ಗೋಲ್ಸ್. ಅಂದರೆ ಹರ್ಬರ್ಟ್ ಸೈಮನ್ ಹೇಳೋ ಪ್ರಕಾರ ಒಂದು ಆಡಳಿತ ಅಂತಂದರೆ ಒಂದು ಸಾಮಾನ್ಯ ಗುರಿಯನ್ನು ಸಾಧಿಸೋಕ್ಕೋಸ್ಕರ ಒಂದು ಜನರಿಂದ ಕೂಡಿರುವಂತಹ ಮತ್ತು ಒಂದು ಜನರ ಒಂದು ಒಗ್ಗೂಡುವಿಕೆಯಿಂದ ಒಳಗೊಂಡಿರುವಂಥ ಒಂದು ವ್ಯವಸ್ಥೆಯನ್ನು ನಾವು ಆಡಳಿತ ಅಂತ ನಾವು ಕರಿತೀವಿ ಅಂತ. ಆಮೇಲೆ ನಂತರದಾಗಿ ಎಲ್ ಡಿ ವೈಟ್ ರವರು ಹೇಳೋ ಪ್ರಕಾರ, ಎಲ್ ಡಿ ವೈಟ್ who wrote first textbook on public administration in 1926. ಅಂದರೆ ಎಲ್ ಡಿ ವೈಟ್ ರವರು ಮೊದಲೇದಾಗಿ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ನ ಪುಸ್ತಕವನ್ನು 1926 ಬರೀತಾರೆ. ಟು ಹಿಮ್, ಅವರ ಪ್ರಕಾರ public administration consists of all those operations having for their purpose the fulfillment or enforcement of public policy as declared by competent authority ಅಂತ ಹೇಳ್ತಾರೆ. ಅಂದರೆ ಸರ್ಕಾರಿ ಧೋರಣೆಗಳನ್ನು ಕಾರ್ಯಗತಗೊಳಿಸುವ ಉದ್ದೇಶದಿಂದ ಕೈಗೊಂಡ ಎಲ್ಲ ಬಗೆಯ ಕಾರ್ಯಚಟುವಟಿಕೆಗಳನ್ನು ಸಾರ್ವಜನಿಕ ಆಡಳಿತ ಅಂತ ಅವರು ಕರೀತಾರೆ. ನಂತರದಲ್ಲಿ ಸಾರ್ವಜನಿಕ ಆಡಳಿತದ ಪಿತಾಮಹ ಅಂತಲೇ ನಾವು ಕರೆಯುವಂತಹ ವುಡ್ರೋ ವಿಲ್ಸನ್ ರವರ ಪ್ರಕಾರವಾಗಿ ನೋಡೋದಾದರೆ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಈಸ್ ಎ ಡೀಟೇಲ್ಡ್ ಆ್ಯಂಡ್ ಸಿಸ್ಟಮ್ಯಾಟಿಕ್ ಎಕ್ಸಿಕ್ಯೂಷನ್ ಆಫ್ ಪಬ್ಲಿಕ್ ಲಾ. ಎವ್ರಿ ಪರ್ಟಿಕ್ಯುಲರ್ ಅಪ್ಲಿಕೇಶನ್ ಆಫ್ ಲಾ ಈಸ್ ಆ್ಯನ್ ಆ್ಯಕ್ಟ್ ಆಫ್ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳ್ತಾರೆ. ಅಂತಂದರೆ ವುಡ್ರೋ ವಿಲ್ಸನ್ ಪ್ರಕಾರವಾಗಿ ಸಾರ್ವಜನಿಕ ಕಾಯ್ದೆಗಳನ್ನು ವ್ಯಾಪಕವಾಗಿ ಹಾಗೂ ಸುವ್ಯವಸ್ಥಿತವಾಗಿ ಕಾರ್ಯಗತಗೊಳಿಸುವ ಚಟುವಟಿಕೆಗಳನ್ನು ಸಾರ್ವಜನಿಕ ಆಡಳಿತ ಅಂತ ಕರೀತಾರೆ ಅವರು. ನಂತರದಲ್ಲಿ
ಅಲೆಕ್ಸಾಂಡರ್ ಹ್ಯಾಮಿಲ್ಟನ್ ಅವ್ರ ಪ್ರಕಾರವಾಗಿ ನೋಡಿದ್ರೆ ಅಡ್ಮಿನಿಸ್ಟ್ರೇಷನ್ ಆಫ್ ಗೌರ್ನಮೆಂಟ್ ಅಫೇರ್ಸ್ ಈಸ್ ನೋನ್ ಆಸ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್. ಅಂದರೆ ಅಡ್ಮಿನಿಸ್ಟ್ರೇಷನ್ ಆಫ್ ಗೌರ್ಮೆಂಟ್ ಅಫೇರ್ಸ್ ಸರ್ಕಾರದ ವ್ಯವಹಾರಕ್ಕೆ ಸಂಬಂಧಪಟ್ಟಂಥ ಆಡಳಿತವನ್ನು ನಾವೇನು ಕರಿತೀವಿ, ಸಾರ್ವಜನಿಕ ಆಡಳಿತ ಅಂತ ಕರಿತೀವಿ ಅಂತ ಅಲೆಕ್ಸಾಂಡರ್ ಹ್ಯಾಮಿಲ್ಟನ್ ಹೇಳ್ತಾರೆ. ನಂತರದಲ್ಲಿ ವಾಲ್ಡೋ ಪ್ರಕಾರವಾಗಿ ನೋಡೋಕೆ ಹೋದರೆ ವಾಲ್ಡೋ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಆಸ್ ದ ಆರ್ಟ್ ಆ್ಯಂಡ್ ಸೈನ್ಸ್ ಆಫ್ ಮ್ಯಾನೇಜ್ಮೆಂಟ್ ಆಸ್ ಅಪ್ಲೈಡ್ ಟು ದ ಅಫೇರ್ಸ್ ಆಫ್ ದ ಸ್ಟೇಟ್. ಅಂದರೆ ರಾಜ್ಯದ ವ್ಯವಹಾರಗಳಿಗೆ ಸಂಬಂಧಿಸಿದ ವ್ಯವಸ್ಥಾಪನೆಯ ಕಲೆ ಮತ್ತು ಶಾಸ್ತ್ರವೇ ಸಾರ್ವಜನಿಕ ಆಡಳಿತ ಅಂತ ಕರೀತಾರೆ. ನಂತರದಲ್ಲಿ ಗ್ಲ್ಯಾಡನ್ ರವರ ಪ್ರಕಾರವಾಗಿ ನಾವು ನೋಡೋಕೆ ಹೋದಾಗ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಈಸ್ ಕನ್ಸರ್ನ್ಡ್ ವಿತ್ ದ ಅಡ್ಮಿನಿಸ್ಟ್ರೇಷನ್ ಆಫ್ ದ ಗೌರ್ನಮೆಂಟ್. ಗ್ಲ್ಯಾಡನ್ ಅವರೇನು ಹೇಳ್ತಾರೆ, ಸಾರ್ವಜನಿಕ ಆಡಳಿತವು ಸರ್ಕಾರದ ಆಡಳಿತಕ್ಕೆ ಸಂಬಂಧಪಟ್ಟಿರುತ್ತದೆ ಎಂಬ ವಿಚಾರವನ್ನು ಹೇಳುವಂಥದ್ದು ಕಂಡುಬರುತ್ತೆ. ದೃಷ್ಟಿಯಿಂದ ಸಾರ್ವಜನಿಕ ಆಡಳಿತದ ಒಂದು ವ್ಯಾಖ್ಯಾನದ ಬಗ್ಗೆ ವಿವಿಧ ಲೇಖಕರು ವಿವಿಧ ರೀತಿಯ ಅವರದೇ ಆದಂಥ ದೃಷ್ಟಿಕೋನವನ್ನು ಇಟ್ಟುಕೊಂಡು ಅವರು ಹೇಳಿರುವಂಥದ್ದನ್ನು ನೋಡ್ತೇವೆ. ಒಟ್ಟಿನಲ್ಲಿ ನಾವು ಈ ಸಾರ್ವಜನಿಕ ಆಡಳಿತದ ಡೆಫಿನಿಷನ್ನ ನಾವು ಅನಲೈಸ್ ಮಾಡೋದಾದರೆ ನಾವು ಈ ರೀತಿಯಲ್ಲಿ ನಾವು ಮಾಡ್ಬೋದು. ಅಂದರೆ ಅನಲೈಸಿಂಗ್ ದ ಡೆಫಿನಿಷನ್ಸ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನನ್ನು ನಾವು ಈ ರೀತಿಯಲ್ಲಿ ಹೇಳ್ಬೋದು. ಅಂದರೆ ಸಾರ್ವಜನಿಕ ಆಡಳಿತ ಅಂದರೆ ಏನನ್ನು ಒಳಗೊಂಡಿರುತ್ತೆ ಮತ್ತು ಏನೇನನ್ನು ಅಧ್ಯಯನ ಮಾಡುತ್ತೆ, ಏನನ್ನು ವಿಚಾರವನ್ನು ಹೇಳುತ್ತೆ ಎಂಬುದ್ರ ಬಗ್ಗೆ ನಾವು ನೋಡೋದಾದರೆ ಮೊದಲನೇದಾಗಿ ಸಾರ್ವಜನಿಕ ಆಡಳಿತ ಅಂತಂದರೆ ಒಂದು ಪೊಲಿಟಿಕಲ್ ಆಗಿ ತಗೊಳ್ಳುವಂಥದ್ದು. ಅಂದರೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಈಸ್ ವಾಟ್ ಗೌರ್ಮೆಂಟ್ ಡಸ್ ಆ್ಯಂಡ್ ಈಸ್ ಅಬೌಟ್ ದ ಇಂಪ್ಲಿಮೆಂಟೇಷನ್ ಆಫ್ ದ ಪಬ್ಲಿಕ್ ಇಂಟ್ರೆಸ್ಟ್. ಪೊಲಿಟಿಕಲಿ ರಾಜಕೀಯವಾಗಿ ನೋಡೋದಾದರೆ ಸಾರ್ವಜನಿಕ ಆಡಳಿತ ಅಂದರೆ ಸರ್ಕಾರ ಏನು ಮಾಡುತ್ತೋ, ಸಾರ್ವಜನಿಕರ ಹಿತಾಸಕ್ತಿ ದೃಷ್ಟಿಯಿಂದ ಸರ್ಕಾರ ಏನು ಕಾರ್ಯಕ್ರಮಗಳನ್ನು ಮಾಡುತ್ತೋ ಅದನ್ನು ನಾವು ಸಾರ್ವಜನಿಕ ಆಡಳಿತ ಅಂತ ಕರಿತೀವಿ. ಜೊತೆಗೆ ಲೀಗಲ್ ಆಗಿ ನೋಡೋದಾದರೆ ಅಂದರೆ ಕಾನೂನುಬದ್ಧವಾಗಿ ಕಾನೂನು ರೂಪದಲ್ಲಿ ನೋಡೋದಾದರೆ ನಾವು ದ ಫೌಂಡೇಶನ್ಸ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಆರ್ ಲೀಗಲ್ ಒನ್ಸ್ ಆ್ಯಂಡ್ ಆರ್ ಬೌಂಡ್ ಬೈ ಇನ್ಸ್ಟ್ರೂಮೆಂಟ್ಸ್ ಆಫ್ ಲಾ. ಯಾಕೆಂದರೆ ಒಂದು ಸ್ಟೇಟ್ ಅಂದರೆ ಕಾನೂನನ್ನು ಕೂಡ ಜಾರಿಗೊಳಿಸಿ ಕಾನೂನಿಗೆ ಒಳಪಡಿಸುವಂಥದ್ದು ಬರುತ್ತೆ. ಕಾನೂನಿನ ಆಡಳಿತ ಮತ್ತು ಅದಕ್ಕೆ ಶಿಕ್ಷೆ ಕೊಡುವಂಥದ್ದು, ತಪ್ಪಿತಸ್ಥರನ್ನು ಶಿಕ್ಷೆಗೆ ಒಳಪಡಿಸುವಂಥದ್ದು ಕೂಡ ಇಲ್ಲಿ ಬರುತ್ತೆ. ಜೊತೆಗೆ ಮ್ಯಾನೇಜರಿಯಲ್ ಅಂದರೆ ವ್ಯವಸ್ಥಾಪನೆಯ ದೃಷ್ಟಿಯಿಂದ ನೋಡಿದಾಗ ದ ಎಕ್ಸಿಕ್ಯೂಟಿವ್ ನೇಚರ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಇನೇಬಲ್ಸ್ ದ ಪಬ್ಲಿಕ್ ಫಾರ್ ಕನ್ವರ್ಷನ್ ಇನ್ ಟು ಆ್ಯಕ್ಷನ್ ಥ್ರೂ ದ ಎಫರ್ಟ್ಸ್ ಬ್ಯೂರೋಕ್ರಸಿ. ನೋಡಿ, ವ್ಯವಸ್ಥಾಪನೆಯ ದೃಷ್ಟಿಯಿಂದ ನೋಡಿದಾಗ ನಾವು ದ ಎಕ್ಸಿಕ್ಯೂಟಿವ್ ನೇಚರ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂದರೆ ಇಲ್ಲಿ ಕಾರ್ಯನಿರ್ವಾಹಕ ಸ್ವಭಾವವನ್ನು, ಸಾರ್ವಜನಿಕ ಆಡಳಿತದ ಕಾರ್ಯನಿರ್ವಹಣಾ ಸ್ವಭಾವವನ್ನು ನೋಡಿದಾಗ ಇಲ್ಲೇನು ಬರುತ್ತೆ ಅಂತಂದರೆ ನಾವು ಪ್ರತಿನಿತ್ಯ ನೌಕರಶಾಹಿಯ ಒಂದು ವಿಚಾರವನ್ನು ನಾವು ಇಲ್ಲಿ ಅಧ್ಯಯನ ಮಾಡ್ತೀವಿ. ಪ್ರತಿನಿತ್ಯ ಸರ್ಕಾರಿ ನೌಕರರು ಏನೇನು ಕೆಲಸ ಮಾಡ್ತದೆ, ಅವರು ವಹಿಸಿರುವಂಥ ಜವಾಬ್ದಾರಿಯನ್ನು, ಅವರು ದಿನನಿತ್ಯ ಮಾಡಬೇಕಾದಂಥ ಕೆಲಸ ಕಾರ್ಯಗಳೇನು ಅನ್ನೋದ್ರ ಬಗ್ಗೆಯೂ ಕೂಡ ನಾವು ಇಲ್ಲಿ ಅಧ್ಯಯನ ಮಾಡ್ತೀವಿ. ಜೊತೆಗೆ ಆಕ್ಯುಪೇಷನಲ್ ಅಂದರೆ ಇಲ್ಲಿ ಒಂದು ವೃತ್ತಿಪರವಾಗಿ ನೋಡೋದಾದರೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಇನ್ಕ್ಲೂಡ್ಸ್ ಮೆನಿ ಆಕ್ಯುಪೇಷನಲ್ ಫೀಲ್ಡ್ಸ್. ಅಂದರೆ ಮೆಡಿಸಿನ್ ಆಗಿರ್ಬೋದು, ಇಂಜಿನಿಯರಿಂಗು, ಸೋಷಿಯಲ್ ವೆಲ್ಫೇರ್, ಎಕನಾಮಿಕ್ಸ್, ಇಟಿಸಿ ಇದನ್ನೆಲ್ಲನೂ ಕೂಡ ಸಾರ್ವಜನಿಕ ಆಡಳಿತ ಅನ್ನೋದು ಅಂದರೆ ಒಂದು ಉದ್ಯೋಗ ಆಧಾರಿತವಾಗಿ ಒಂದು ವೃತ್ತಿ ಆಧಾರಿತವಾಗಿಯೂ ಕೂಡ ನೋಡುವಂಥದ್ದು. ವೈದ್ಯಕೀಯ, ಇಂಜಿನಿಯರಿಂಗು, ಸಾಮಾಜಿಕ ಯೋಗಕ್ಷೇಮಗಳು, ಆರ್ಥಿಕ ವಿಚಾರಗಳಿಗೆ ಸಂಬಂಧಪಟ್ಟ ವಿಚಾರಗಳನ್ನು ಕೂಡ ಇದು ಅಧ್ಯಯನ ಮಾಡುವಂಥದ್ದು ಬರುತ್ತೆ ಅನ್ನೋದು. ನಂತರದಲ್ಲಿ ನಾವು ಈಗ ಸಾರ್ವಜನಿಕ ಆಡಳಿತದ ಸ್ವಭಾವ ಅಥವಾ ಸ್ವರೂಪ, ನೇಚರ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಏನು ಎಂಬುದರ ಬಗ್ಗೆ ನಾವು ನಂತರದಲ್ಲಿ ಈ ಒಂದು ಇದರಲ್ಲಿ ಚರ್ಚೆ ಮಾಡೋಣ. When we analyze the nature of the academic discipline, public administration, we come to scope up with two views. They are integral view or broader view, managerial view or narrower ವ್ಯೂ. ಅಂದರೆ ಸಾರ್ವಜನಿಕ ಆಡಳಿತದ ಸ್ವಭಾವವನ್ನು ನೋಡಿದಾಗ ನಾವು ಎರಡು ರೀತಿಯ ಒಂದು ದೃಷ್ಟಿಕೋನವನ್ನು ಇಲ್ಲಿ ನೋಡ್ತೇವೆ. ಸ್ವಭಾವ ಅಥವಾ ಸ್ವರೂಪ ಅಂತಂದರೆ ಸಾರ್ವಜನಿಕ ಆಡಳಿತದ ಒಂದು ಅದರ ಶೇಪು, ಅದರ ಆಕಾರ ಹೇಗಿದೆ, ಅದು ಏನನ್ನೆಲ್ಲ ಒಳಗೊಂಡಿದೆ ಎಂಬುದರ ಬಗ್ಗೆ ನಾವು ನೋಡುವಂಥದ್ದು. ಅದರಿಂದ ನೇಚರ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ನೋಡಿದಾಗ ನಾವು ಎರಡು ರೀತಿಯ ದೃಷ್ಟಿಕೋನಗಳನ್ನು, ವ್ಯೂಸನ್ನು ನೋಡ್ತೇವೆ. ಅದರಲ್ಲಿ ಒಂದು ಇಂಟಿಗ್ರಲ್ ವ್ಯೂ ಅಂದರೆ ಇಂಟಿಗ್ರಲ್ ವ್ಯೂ ಅಥವಾ ಬ್ರಾಡರ್ ವ್ಯೂ ಅಂತ ನಾವು ಎರಡು ರೀತಿಯ ಒಂದು ವಿಚಾರಗಳನ್ನು ನಾವು ತೆಗೆದುಕೊಂಡು ಅಂದರೆ ಒಂದು ವಿಶಾಲ ಅರ್ಥ ಅಥವಾ ಸಂಕೀರ್ಣವಾದಂತಹ ಒಂದು ಅರ್ಥವನ್ನು ಒಳಗೊಂಡಿರುವಂಥದ್ದು. ಎರಡನೇದು ಸಂಕುಚಿತ ಅಥವಾ ವ್ಯವಸ್ಥಾಪನಾತ್ಮಕ ಅರ್ಥ, ಮ್ಯಾನೇಜರಿಯಲ್ ವ್ಯೂ ಅಂತ ಹೇಳ್ಬಿಟ್ಟು ಎರಡು ರೀತಿಯ ಒಂದು ಸ್ವಭಾವವನ್ನು, ಅದರನ್ನೇ ಸ್ವರೂಪವನ್ನು ಅಧ್ಯಯನ ಮಾಡುವಂಥದ್ದು ಕಂಡುಬರುತ್ತೆ. ಅಂದರೆ ಇಲ್ಲಿ ಇಂಟಿಗ್ರಲ್ ವ್ಯೂ ಆರ್ ಬ್ರಾಡರ್ ವ್ಯೂ ತಗೊಂಡಾಗ ಅಂದರೆ ವಿಶಾಲ ಅರ್ಥ ಅಥವಾ ಸಂಕೀರ್ಣ ಅರ್ಥ ಅಥವಾ ಇಂಟಿಗ್ರಲ್ ವ್ಯೂ ಅನ್ನು ತೆಗೆದುಕೊಂಡು ಹೇಳೋದಾದರೆ ಇದರಲ್ಲಿ ಬಹಳ ಪ್ರಮುಖವಾಗಿ ಪ್ರೊಫೆಸರ್ ಎಲ್ ಡಿ ವೈಟ್ ಅವರು ಹೇಳುವಂಥದ್ದು ಏನಂತಂದರೆ, ಪ್ರೊಫೆಸರ್ ಎಲ್ ಡಿ ವೈಟ್ ಈಸ್ ಇನ್ ಫೇವರ್ ಆಫ್ ಇಂಟಿಗ್ರಲ್ ವ್ಯೂ. ಎಲ್ ಡಿ ವೈಟ್ ರವರು ಈ ವಿಶಾಲ ಅರ್ಥ ಅಥವಾ ಸಂಕೀರ್ಣ ಅರ್ಥದ ಪರವಾಗಿ ಇರುವಂಥವರು.
ಜೊತೆಗೆ ಅವ್ರ ಪ್ರಕಾರವಾಗಿ ನಾವು ಹೇಳೋದಾದರೆ, ಅಕಾರ್ಡಿಂಗ್ ಟು ಹಿಮ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಕನ್ಸಿಸ್ಟ್ಸ್ ಆಫ್ ಆಲ್ ದೋಸ್ ಆಪರೇಷನ್ಸ್ ಹ್ಯಾವಿಂಗ್ ಫಾರ್ ದೇರ್ ಪರ್ಪಸ್ ದ ಫುಲ್ಫಿಲ್ಮೆಂಟ್ ಆಫ್ ಪಬ್ಲಿಕ್ ಪಾಲಿಸಿ. ಅಂದರೆ ಅವ್ರ ಪ್ರಕಾರ ಎಲ್ ಡಿ ವೈಟ್ ರವರ ಪ್ರಕಾರವಾಗಿ ನಾವು ನೋಡೋಕೆ ಹೋದರೆ, ಒಂದು ಸಾರ್ವಜನಿಕ ನೀತಿ ನಿಯಮಗಳನ್ನು, ಅದರ ಉದ್ದೇಶವನ್ನು ನಾವು ಈಡೇರಿಸೋಕ್ಕೋಸ್ಕರ ನಾವು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ನ ಮಾಡುವಂಥದ್ದು ಅಂತ ಹೇಳ್ತಾರೆ. ಜೊತೆಗೆ ದಿಸ್ ಡೆಫಿನಿಷನ್ ಕವರ್ಸ್ ಎ ಮಲ್ಟಿಟ್ಯೂಡ್ಸ್ ಆಫ್ ಆಪರೇಷನ್ಸ್ ಇನ್ ಆಲ್ ದ ಫೀಲ್ಡ್ಸ್. ಈ ಒಂದು ಡೆಫಿನಿಷನ್ನು ಇದು ಏನು ತುಂಬ ವಿಶಾಲವಾದಂತಹ, ತುಂಬ ಬಗೆಯ ಒಂದು ವ್ಯಾಪ್ತಿಯನ್ನು ಹೊಂದಿರುವಂಥದ್ದು ಕಂಡುಬರುತ್ತೆ. ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಇನ್ಕ್ಲೂಡ್ಸ್ ಆಲ್ ದ ಆಕ್ಟಿವಿಟೀಸ್ ವಿಚ್ ಆರ್ ಅಂಡರ್ಟೇಕನ್ ಟು ಅಕಂಪ್ಲಿಷ್ ದ ಪ್ರೀ ಡಿಟರ್ಮೈನ್ಡ್ ಗೋಲ್ಸ್ ಅಬ್ಜೆಕ್ಟಿವ್ಸ್. ಅಂದರೆ ಸಾರ್ವಜನಿಕ ಆಡಳಿತ ಅನ್ನೋದು ಒಂದು ಗುರಿ ಮತ್ತು ಉದ್ದೇಶವನ್ನು ಈಡೇರಿಸಿಕೊಳ್ಳೋಕ್ಕೋಸ್ಕರ ಏನೇನು ಮಾಡಬೇಕು ಎಂಬುದರ ಬಗ್ಗೆ ಒಂದು ವಿಶಾಲವಾದಂಥ, ವಿವರವಾದಂಥ ಒಂದು ಕಾರ್ಯಚಟುವಟಿಕೆಗಳನ್ನು ಹೊಂದಿರುವಂಥ ಒಂದು ಪದ್ಧತಿಯಾಗಿರುವಂಥದ್ದು. ಆಮೇಲೆ ಇಂಟಿಗ್ರಲ್ ವ್ಯೂ ಆರ್ ಬ್ರಾಡರ್ ವ್ಯೂವನ್ನು ಕಂಟಿನ್ಯೂ ಮಾಡೋದಾದರೆ, ಇನ್ನೂ ಅದರ ಒಂದು ವಿಚಾರವನ್ನು ತೆಗೆದುಕೊಂಡು ಹೋಗೋದಾದರೆ, ವಿಶಾಲ ಅರ್ಥ ಅಥವಾ ಸಂಕೀರ್ಣ ಅರ್ಥದಲ್ಲಿ ನಾವು ನೋಡೋಕೆ ಹೋದರೆ, ಇಟ್ ಈಸ್ ಸಮ್ ಟೋಟಲ್ ಆಫ್ ಮ್ಯಾನೇಜರಿಯಲ್, ಟೆಕ್ನಿಕಲ್ ಆ್ಯಂಡ್ ಮ್ಯಾನ್ಯುವಲ್ ಆ್ಯಕ್ಟಿವಿಟೀಸ್. ಅಂದರೆ ಇದು ಒಂದು ರೀತಿಯಲ್ಲಿ ಏನಂತಂತಂದರೆ, ಇದು ವ್ಯವಸ್ಥಾಪನೆಯ, ತಾಂತ್ರಿಕ ಮತ್ತು ದಿನನಿತ್ಯ ನಡೆಯುವಂಥ ಒಂದು ಕೆಲಸ ಕಾರ್ಯಗಳನ್ನೆಲ್ಲವನ್ನು ಕೂಡ ಒಳಗೊಂಡಿರುವಂಥದ್ದು ಕಂಡುಬರುತ್ತೆ. ಅಂದರೆ ಇಟ್ ಕಾನ್ಸ್ಟಿಟ್ಯೂಟ್ಸ್ ದ ಆಕ್ಟಿವಿಟೀಸ್ ಆಫ್ ಆಲ್ ಪರ್ಸನ್ ಫ್ರಮ್ ಟಾಪ್ ಟು ಬಾಟಮ್. ಅಂದರೆ ಇಲ್ಲಿ ಮೇಲಿನಿಂದ ಕೆಳಗಡೆ ಇರುವಂಥ ಎಲ್ಲ ವ್ಯಕ್ತಿಗಳನ್ನು ಇದು ಎಲ್ಲ ವ್ಯಕ್ತಿಗಳ ಕಾರ್ಯಚಟುವಟಿಕೆಗಳನ್ನು ಒಳಗೊಂಡಿರುವಂಥದ್ದು. ಇಟ್ ಡಿನೋಟ್ಸ್ ಆಲ್ ದ ಆಕ್ಟಿವಿಟೀಸ್ ವಿಚ್ ಆರ್ ಅಕಂಪನಿಡ್ ವಿತ್ ಲೆಜಿಸ್ಲೇಚರ್, ಎಕ್ಸಿಕ್ಯೂಟಿವ್, ಜುಡಿಷಿಯರಿ, 3 ಆರ್ಗನ್ಸ್ ಆಫ್ ದ ಗವರ್ನಮೆಂಟ್. ಅಂದರೆ ಈ ಇಂಟಿಗ್ರಲ್ ವ್ಯೂ ಅಥವಾ ಬ್ರಾಡರ್ ವ್ಯೂ ಅಥವಾ ವಿಶಾಲ ಅರ್ಥ, ಸಂಕೀರ್ಣ ಅರ್ಥ ಏನು ಹೇಳುತ್ತೆ ಅಂತಂದರೆ, ಸರ್ಕಾರದ ಒಂದು ಶಾಸನೀಯ, ಕಾರ್ಯಾಂಗೀಯ ಮತ್ತು ನ್ಯಾಯಾಂಗೀಯ ಈ 3 ಅಂಗಗಳ ಕಾರ್ಯಚಟುವಟಿಕೆಗಳನ್ನು ಹೊಂದಿರುವಂಥದ್ದನ್ನು ಇದು ಒಳಗೊಂಡಿರುವಂಥದ್ದು. ಇದು ವಿಶಾಲ ಅರ್ಥವನ್ನು ಒಳಗೊಂಡಿರುವಂತಹ ಒಂದು ವಿಧಾನ. ಆದ್ದರಿಂದ ಒಂದು ವಿಶಾಲ ಅರ್ಥ ಅಥವಾ ಸಂಕೀರ್ಣ ಅರ್ಥವನ್ನು ತೆಗೆದುಕೊಂಡು ಅದಕ್ಕೆ ಒಂದು ಉದಾಹರಣೆಯನ್ನು ಕೊಡುವುದಾದರೆ, ನಾವು ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿರುವಂತಹ ಸರ್ಕಾರಿ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿಯಿಂದ ಹಿಡಿದು, ಅಲ್ಲಿ ನರ್ಸಿಂದ ಹಿಡಿದು, ಕಾಂಪೌಂಡರಿಂದ ಹಿಡಿದು, ಅಥವಾ ಅಲ್ಲಿ ಕೆಲಸ ಮಾಡುವಂಥ ಪ್ಯೂನು, ಅಟೆಂಡರ್ಗಳು ಯಾರಿರ್ತಾರೋ ಎಲ್ಲರನ್ನೂ ಸೇರಿ ನಾವು ಅಧ್ಯಯನ ಮಾಡುವಂಥದ್ದು ಇಲ್ಲಿ ಇಂಟಿಗ್ರಲ್ ವ್ಯೂ ಅಥವಾ ಬ್ರಾಡರ್ ವ್ಯೂ ಅಂತ ಹೇಳ್ತೀವಿ. ಇದನ್ನೆಲ್ಲನೂ ಸಾರ್ವಜನಿಕ ಆಡಳಿತ ಒಳಗೊಂಡಿರುತ್ತೆ ಎಂಬ ವಿಚಾರವನ್ನು ಹೇಳುವಂಥದ್ದು ಇಲ್ಲಿ ಬರುತ್ತೆ. ಮ್ಯಾನೇಜರಿಯಲ್ ವ್ಯೂ ಅಥವಾ ನ್ಯಾರೋವರ್ ವ್ಯೂ ಅಥವಾ ಅಪ್ಲೈಡ್ ವ್ಯೂ ಅಂತ ಇನ್ನೊಂದು 2ನೇ ವಿಧ ಇದೆ. ಇದು ಸಂಕುಚಿತ ಅರ್ಥ ಅಥವಾ ವ್ಯವಸ್ಥಾಪನಾತ್ಮಕ ಅರ್ಥವನ್ನು ಒಳಗೊಂಡಿರುವಂಥದ್ದು. ಇದು ಏನು ಹೇಳುತ್ತೆ ಅಂತಂದರೆ, ಇದು ಥಾಮ್ಸನ್, ಲೂಥರ್ ಗುಲಿಕ್ ಹ್ಯಾವ್ ಅಡಾಪ್ಟೆಡ್ ದಿಸ್ ವ್ಯೂ. ಅಂದರೆ ಈ ಒಂದು ದೃಷ್ಟಿಕೋನವನ್ನು ಥಾಮ್ಸನ್ ಮತ್ತು ಲೂಥರ್ ಗಲಿಕ್ ರವರು ಅಳವಡಿಸ್ಕೊಂಡಿರುವಂಥದ್ದು. ಲೂಥರ್ ಗಲಿಕ್ ರವರು ಹೇಳುವಂಥ ಪ್ರಕಾರ, ಅಡ್ಮಿನಿಸ್ಟ್ರೇಷನ್ ಹ್ಯಾಸ್ ಟು ಡೂ ವಿತ್ ಗೆಟಿಂಗ್ ಥಿಂಗ್ಸ್ ಡನ್ ವಿತ್ ದ ಅಕಾಂಪ್ಲಿಷ್ಮೆಂಟ್ ಆಫ್ ಡಿಫೈನ್ಡ್ ಆಬ್ಜೆಕ್ಟಿವ್ಸ್. ಅಂದರೆ ಇದು ಕೇವಲ ಕೆಲವು ವಿಚಾರಗಳನ್ನು ಮಾತ್ರ ಅದು ಒಳಗೊಂಡಿರುವಂಥದ್ದು, ಇಷ್ಟೇ ಕೆಲಸವನ್ನು ಮಾಡಬೇಕು ಅಂತ ಹೇಳ್ತಾರೆ ಅಂತ. ಸೈಮನ್, ಸ್ಮಿತ್ಬರ್ಗ್ and Thomson. The term administration is also used in a narrow sense to refer to those patterns of behaviors that are common to many kinds of cooperating and that do not depend upon either the specific goals towards which they are cooperating or the specific technological methods used to attain these goals ಅಂತ. ಅಂದರೆ ಇಲ್ಲಿ ಸೈಮನ್ನು ಮತ್ತು ಸ್ಮಿತ್ಬರ್ಗ್ ಆ್ಯಂಡ್ ಥಾಮ್ಸನ್ ರವರು ಹೇಳುವಂಥದ್ದು ಏನಂತಂದರೆ, ಮ್ಯಾನೇಜರಿಯಲ್ ವ್ಯೂ, ವ್ಯವಸ್ಥಾಪನೀಯ ದೃಷ್ಟಿಕೋನ ಅಥವಾ ಸಂಕುಚಿತ ದೃಷ್ಟಿಕೋನವನ್ನು ತೆಗೆದುಕೊಂಡು ನೋಡೋದಾದರೆ, ಒಂದು ಸರ್ಕಾರಿ ಆಸ್ಪತ್ರೆಯನ್ನು ತೆಗೆದುಕೊಂಡ್ರೆ ಅಲ್ಲಿ ಮುಖ್ಯ ವೈದ್ಯಾಧಿಕಾರಿಗಳು, ವೈದ್ಯರುಗಳು, ನರ್ಸ್ಗಳು, ಕಾಂಪೌಂಡರ್, ಅಟೆಂಡರ್, ಪ್ಯೂನರ್ ಎಲ್ಲರೂ ಬರ್ತಾರೆ. ಆದರೆ ಅವ್ರನ್ನೆಲ್ಲರನ್ನೂ ಕೂಡ ನಾವು ಸಾರ್ವಜನಿಕ ಆಡಳಿತದಲ್ಲಿ ಅಧ್ಯಯನ ಮಾಡೋದಿಲ್ಲ. ಕೇವಲ ಮುಖ್ಯ ವೈದ್ಯಾಧಿಕಾರಿ ಯಾರಿರ್ತಾರೋ ಇವ್ರನ್ನ ಮಾತ್ರ ಅಧ್ಯಯನ ಮಾಡುವಂಥದ್ದು ಬರುತ್ತೆ ಎಂಬ ವಿಚಾರವನ್ನು ಥಾಮ್ಸನ್ ಆಗಿರ್ಬೋದು, ಲೂಥರ್ ಗಲಿಕ್ ಆಗಿರ್ಬೋದು ಇವರು ಹೇಳುವಂಥದ್ದು ಬರುತ್ತೆ. ಆದ್ದರಿಂದ ವಿಶಾಲ ಅರ್ಥವನ್ನು ತೆಗೆದುಕೊಂಡ್ರೆ ಸಾರ್ವಜನಿಕ ಆಡಳಿತ ಅಂದರೆ ಇಡೀ ವ್ಯವಸ್ಥೆಯನ್ನೇ ಅಧ್ಯಯನ ಮಾಡುವಂಥದ್ದು. ಸಂಕುಚಿತ ಅರ್ಥವನ್ನು ತೆಗೆದುಕೊಂಡ್ರೆ ಇಡೀ ವ್ಯವಸ್ಥೆಗೆ ಬದಲಾಗಿ ಅದರಲ್ಲಿ ಕೆಲವ್ರನ್ನ ಮಾತ್ರ ಅಧ್ಯಯನ ಮಾಡುವಂಥದ್ದನ್ನು ನಾವು ಮ್ಯಾನೇಜರಿಯಲ್ ವ್ಯೂ ಅಥವಾ ನ್ಯಾರೋ ವ್ಯೂ ಅಥವಾ ಅಪ್ಲೈಡ್ ವ್ಯೂ ಅಂತ ಕರಿತೀವಿ. ಆಮೇಲೆ ನಂತರದಲ್ಲಿ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಎಂಕಾಂಪಸಸ್ ಓನ್ಲಿ ದ ಮ್ಯಾನೇಜರಿಯಲ್ ಆಕ್ಟಿವಿಟೀಸ್ ಆ್ಯಂಡ್ ನಾಟ್ ದ ಆಲ್. ಅಂದರೆ ಅವ್ರು ಹೇಳೋ ಪ್ರಕಾರ ಈ ಕೇವಲ ವ್ಯವಸ್ಥಾಪನೆ ಚಟುವಟಿಕೆಗಳನ್ನು ಮಾತ್ರ ಒಳಗೊಂಡಿರುತ್ತೆ ಸಾರ್ವಜನಿಕ ಆಡಳಿತ, ಎಲ್ಲವನ್ನು ಒಳಗೊಂಡಿಲ್ಲ. ಇಟ್ ಕಾನ್ಸ್ಟಿಟ್ಯೂಟ್ಸ್ ದ ಆಕ್ಟಿವಿಟೀಸ್ ಓನ್ಲಿ ವಿತ್ ದ ಎಕ್ಸಿಕ್ಯೂಟಿವ್ ಅಥಾರಿಟೀಸ್. ಇದು ಕಾರ್ಯಾಂಗಕ್ಕೆ ಸಂಬಂಧಪಟ್ಟಂಥ ಚಟುವಟಿಕೆಗಳನ್ನು ಮಾತ್ರ ಮಾಡುವಂಥದ್ದು, ಅದು ಬಿಟ್ಟರೆ ಬೇರೆ ಯಾವುದೂ ಬರೋದಿಲ್ಲ. ಇಟ್ ಕಾನ್ಸ್ಟಿಟ್ಯೂಟ್ ಟೋಟಲ್ ಬಾಡಿ ಆಫ್ ಮ್ಯಾನೇಜರಿಯಲ್ ಸ್ಟಾಫ್. ಇದು ವ್ಯವಸ್ಥಾಪನೆಗೆ ಸಂಬಂಧಪಟ್ಟಂಥ ಸಿಬ್ಬಂದಿಗಳನ್ನು ಮಾತ್ರ ಒಳಗೊಂಡಿರುವಂಥದ್ದು ಮಾತ್ರ ಸಾರ್ವಜನಿಕ ಆಡಳಿತ ಅನಿಸ್ಕೊಳ್ಳುತ್ತೆ ಅಂತ ಇವ್ರ ಪ್ರಕಾರ. ದೇರ್ ಜಾಬ್ ಈಸ್ ಟು ಪ್ಲ್ಯಾನ್, ಪ್ರೋಗ್ರಾಮ್ ಆ್ಯಂಡ್ ಆರ್ಗನೈಸ್. ಇವರ ಕೆಲಸ ಏನು ಅಂತಂದರೆ ಅವರು ಯೋಜಿಸುವುದು, ಕಾರ್ಯಕ್ರಮವನ್ನು ಅರೇಂಜ್ ಮಾಡುವಂಥದ್ದು, ಆರ್ಗನೈಸ್ ಮಾಡುವಂಥದ್ದು ಕೆಲಸ ಅವ್ರದ್ದು. ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಈಸ್ ರನ್ ಬೈ ದ ಸಿವಿಲ್ ಸರ್ವಿಸ್ ವಿಚ್ ಕಾನ್ಸ್ಟಿಟ್ಯೂಟ್ ದ 4th wheel ಆಫ್ ದ ಗೌರ್ಮೆಂಟ್ ಮಷಿನರಿ.
ಸಾರ್ವಜನಿಕ ಆಡಳಿತವನ್ನು ನಡೆಸೋರು ಯಾರು? ಸಾರ್ವಜನಿಕ ನೌಕರರು, ಸರ್ಕಾರಿ ನೌಕರರು. ಅಂದರೆ ಇದು ಸರ್ಕಾರದ 4ನೇ ಅಂಗವಾಗಿ ಕೆಲಸವನ್ನು ನಿರ್ವಹಿಸುವುದನ್ನು ನಾವು ನೋಡ್ತೇವೆ ಎಂಬ ವಿಚಾರವನ್ನು ಇಲ್ಲಿ ತಿಳ್ಕೊಳ್ತೇವೆ. ಜೊತೆಗೆ ನಾವು ಈ ಈ ಎರಡು ದೃಷ್ಟಿಕೋನಗಳನ್ನು ನಾವು ವಿಶ್ಲೇಷಣೆಗೊಳಪಡಿಸಿದಾಗ, ಅಂದರೆ ಅನಾಲಿಟಿಕಲ್ ಸ್ಟಡಿ ಆಫ್ ಬೋತ್ ದ ವ್ಯೂಸ್ ನೋಡಿದಾಗ, ಬೋತ್ ದ ಇಂಟಿಗ್ರಲ್ ಆ್ಯಂಡ್ ಮ್ಯಾನೇಜರಲ್ ವ್ಯೂಸ್ ಹ್ಯಾವ್ ದೇರ್ ಓನ್ ಕ್ವಾಲಿಟೀಸ್ ಆ್ಯಂಡ್ ಲಿಮಿಟೇಷನ್ಸ್. ಎರಡೂ ಕೂಡ, ಅಂದರೆ ಯಾವುದು ವಿಶಾಲಾರ್ಥವನ್ನು ಹೊಂದಿರುವಂಥದ್ದು, ಸಂಕುಚಿತ ಅರ್ಥವನ್ನು ಹೊಂದಿರುವಂಥ ಎರಡೂ ದೃಷ್ಟಿಕೋನಗಳು ಕೆಲವು ಗುಣಗಳನ್ನು ಹೊಂದಿದ್ದಾವೆ ಮತ್ತು ಕೆಲವು ಮಿತಿಗಳನ್ನು ಕೂಡ ಹೊಂದಿರುವುದನ್ನು ನೋಡ್ತೇವೆ. ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ ವ್ಯೂ ಈಸ್ ನೆಸೆಸರಿ ಲುಕಿಂಗ್ ಅಟ್ ಕಾಂಪ್ಲೆಕ್ಸ್ ಸ್ಟ್ರಕ್ಚರ್ ಆಫ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಇಟ್ಸ್ ಅಬ್ಜೆಕ್ಟಿವ್ಸ್. ಅಂದರೆ ಈ ಸಂಕುಚಿತ ಅರ್ಥವನ್ನು ನಾವು ತಗೊಳ್ಳೋದಾದರೆ ಇದು ತುಂಬ ಒಂದು ಕಾಂಪ್ಲೆಕ್ಸ್ ಸ್ಟ್ರಕ್ಚರನ್ನು ಮತ್ತು ಅಬ್ಜೆಕ್ಟಿವ್ಸನ್ನು ಹೊಂದಿರುವಂಥದ್ದು, ಅದರ ಬಗ್ಗೆ ಚಿಂತನೆಯನ್ನು ಮಾಡುತ್ತೆ. ಮ್ಯಾನೇಜರಲ್ ವ್ಯೂಸ್ ಇಸ್ ವರ್ಕಿಂಗ್ ವಿತ್ ಪ್ರಾಕ್ಟಿಕಲ್ ಡಿಫಿಕಲ್ಟೀಸ್ ಆಫ್ ಸಿಸ್ಟಮ್ ಆ್ಯಂಡ್ ಇಟ್ಸ್ ಕಾಂಪಿಟೆನ್ಸಿ. ಇಂಟಿಗ್ರಲ್ ವ್ಯೂ ಏನಂತಂದರೆ ಒಂದು ತಾತ್ವಿಕವಾಗಿ ನೋಡುತ್ತೆ. ಈ ಮ್ಯಾನೇಜರಲ್ ವ್ಯೂ ಏನಂತ ಹೇಳಿದ್ರೆ ಒಂದು ಪ್ರಾಕ್ಟಿಕಲ್, ವ್ಯಾವಹಾರಿಕವಾಗಿ ನೋಡುವಂಥದ್ದು, ವ್ಯಾವಹಾರಿಕ ದೃಷ್ಟಿಕೋನದಿಂದ ನೋಡಿ ಈ ಸಮಸ್ಯೆಗಳನ್ನು ಬಗೆಹರಿಸುವಂಥದ್ದು ಕಂಡುಬರುತ್ತೆ. ಬೋತ್ ವ್ಯೂಸ್ ಆರ್ ಅಕ್ಸೆಪ್ಟಬಲ್ ಆ್ಯಂಡ್ ವರ್ಕಿಂಗ್ ಟುಗೆದರ್ ಟು ಅಚೀವ್ ದ ಗೋಲ್ಸ್. ಎರಡೂ ಕೂಡ ಒಪ್ಕೊಳ್ಳುವಂತಹ ದೃಷ್ಟಿಕೋನಗಳ, ಎರಡೂ ಕೂಡ ಸಾರ್ವಜನಿಕ ಆಡಳಿತದಲ್ಲಿ ಕಂಡುಬರುವಂತಹ ಸಮಸ್ಯೆಗಳನ್ನು ಬಗೆಹರಿಸುವಂಥ ಒಂದು ದೃಷ್ಟಿಕೋನಗಳನ್ನು ಮತ್ತು ಗುರಿ ಉದ್ದೇಶವನ್ನು ಹೊಂದಿರುವಂಥದ್ದು ಕಂಡುಬರುತ್ತೆ. ಆಮೇಲೆ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಅಂದರೆ ಸಾರ್ವಜನಿಕ ಆಡಳಿತದ ಬಗ್ಗೆ ಕೆಲವು ಪ್ರಮುಖವಾದಂಥ ವಿಚಾರಗಳನ್ನು ನಾವು ನೋಡೋದಾದರೆ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಡಿಫರ್ಸ್ ವಿತ್ ಪ್ರೈವೇಟ್ ಆ್ಯಂಡ್ ಪರ್ಸನಲ್ ಅಡ್ಮಿನಿಸ್ಟ್ರೇಷನ್. ನಾನು ಮೊದಲೇ ಹೇಳಿದಾಗೆ ಸಾರ್ವಜನಿಕ ಆಡಳಿತವನ್ನು ಕೂಡ ನಾವು ಖಾಸಗಿ ಮತ್ತು ವೈಯಕ್ತಿಕ ಆಡಳಿತ ಅಂತಲೂ ನಾವು ತಗೊಳ್ತೇವೆ. ಇಟ್ ಈಸ್ ಪ್ಯೂರ್ಲಿ ಕನ್ಸರ್ನ್ಡ್ ವಿತ್ ಪಬ್ಲಿಕ್ ಅಫೇರ್ಸ್ ಆಫ್ ದ ಸ್ಟೇಟ್. ಅಂದರೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂದರೆ ಇದು ಸಂಪೂರ್ಣವಾಗಿ ಸಾರ್ವಜನಿಕ ಆಡಳಿತಕ್ಕೆ ಸಂಬಂಧಪಟ್ಟಂಥ, ರಾಜ್ಯದ ಸಾರ್ವಜನಿಕ ಆಡಳಿತಕ್ಕೆ ಸಂಬಂಧಪಟ್ಟಂಥ ವಿಚಾರವೇ ಆಗಿದೆ. ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಹ್ಯಾಸ್ 4 ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್. ಅಂದರೆ ಇಲ್ಲಿ ಸಾರ್ವಜನಿಕ ಆಡಳಿತ ಅನ್ನೋದು 4 ಪ್ರಮುಖ ಪ್ರಮುಖವಾದಂಥ ಆಯಾಮಗಳನ್ನು ಹೊಂದಿರುವುದನ್ನು ನಾವು ನೋಡ್ತೇವೆ. ಅವುಗಳು ಯಾವುವು ಅಂದರೆ, ದೇ ಆರ್ 1 ಪಬ್ಲಿಕ್, 2 ಇನ್ಫ್ರಾಸ್ಟ್ರಕ್ಚರ್, 3rd 1 ಪ್ರೊಸೀಜರ್ ಆರ್ ಮೆಥಡ್ಸ್ ಆಫ್ ದ ಅಡ್ಮಿನಿಸ್ಟ್ರೇಷನ್, 4th 1 ಈಸ್ ದ ಅಫೇರ್ಸ್ ಆಫ್ ದ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್. ಅಂದರೆ ಇದು 4 ಆಯಾಮಗಳನ್ನು ಹೊಂದಿದೆ. ಒಂದು ಸಾರ್ವಜನಿಕ, 2 ಮೂಲಭೂತ ಸೌಕರ್ಯದ ಬಗ್ಗೆ ಹೇಳುವಂಥದ್ದು, 3ನೇದಾಗಿ ಪ್ರೊಸೀಜರ್ ಮೆಥಡ್ಸ್ ಆಫ್ ಆಡಳಿತದ ಒಂದು ವಿಧಾನಗಳು, ಪ್ರೊಸೀಜರ್ ಏನು, ನೀತಿ ನಿಯಮಗಳು ಏನು ಅಂತ ಅನ್ನೋದ್ರ ಬಗ್ಗೆ ತಿಳ್ಕೊಳ್ತೀವಿ. ಆಮೇಲೆ 4ನೇದಾಗಿ ದ ಅಫೇರ್ಸ್ ಆಫ್ ದ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಸಾರ್ವಜನಿಕ ಆಡಳಿತದ ವ್ಯವಹಾರಗಳು ಏನು ಅನ್ನೋದ್ರ ಬಗ್ಗೆ 4 ಆಯಾಮಗಳಲ್ಲಿ ನಾವು ನೋಡುವಂಥದ್ದು ಕಂಡುಬರುತ್ತೆ. ಆಮೇಲೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಇಸ್ ದ ನಾನ್ ಪೊಲಿಟಿಕಲ್ ಆರ್ಗನೈಸೇಷನ್ ಆಫ್ ದ ಗೌರ್ಮೆಂಟ್ ಆ್ಯಂಡ್ ಇಟ್ ಈಸ್ ಪರ್ಮನೆಂಟ್ ಎಕ್ಸಿಕ್ಯೂಟಿವ್. ಅಂದರೆ ಸಾರ್ವಜನಿಕ ಆಡಳಿತ ಅನ್ನೋದು ಒಂದು ರಾಜಕೀಯೇತರವಾಗಿ ಬೆಳೆದು ಬಂದಂಥ ಒಂದು ಸರ್ಕಾರದ ಅಂಗವಾಗಿದೆ, ಸಂಘಟನೆಯಾಗಿದೆ, ಮತ್ತು ಇದು ಒಂದು ಶಾಶ್ವತವಾದಂಥ ಕಾರ್ಯಾಂಗ ಅಂತ ಹೇಳ್ಬೋದು. ಇಲ್ಲಿ ಅಡ್ಮಿನಿಸ್ಟ್ರೇಟರ್ ಆರ್ ನೀದರ್ ಫಿಲಾಸಫರ್ಸ್ ನಾರ್ ಪಾಲಿಟಿಷಿಯನ್ಸ್. ಆಡಳಿತಗಾರರು ಅವರು ತತ್ವಜ್ಞಾನಿಗಳೂ ಅಲ್ಲ, ಈ ಕಡೆ ರಾಜಕಾರಣಿಗಳೂ ಅಲ್ಲ. ಇಟ್ ಕಂಪ್ರೈಸಸ್ ವಿತ್ ಕ್ವಾಲಿಫೈಡ್ ಆ್ಯಂಡ್ ಕಾಂಪಿಟೆಂಟ್ ಅಫಿಷಿಯಲ್ಸ್ ಟು ಸರ್ವ್ ದ ಪೀಪಲ್. ಅಂದರೆ ಸಾರ್ವಜನಿಕ ಆಡಳಿತದ ಒಂದು ಅಂಗ ಏನಿದೆ, ಇದು ಒಂದು ಕ್ವಾಲಿಫೈಡ್, ಅರ್ಹರನ್ನು ಹೊಂದಿರುವಂಥದ್ದು ಮತ್ತು ಮತ್ತು ಕೆಲವು ಅರ್ಹತೆ ಆಧಾರದ ಮೇಲೆ ಆಯ್ಕೆ ಮಾಡಲ್ಪಟ್ಟಂಥ ಒಂದು ಜನರಿಂದ ಕೂಡಿದಂಥ ಒಂದು ವ್ಯವಸ್ಥೆ. ದೇ ಆರ್ ರೆಸ್ಪಾನ್ಸಿಬಲ್ ಆ್ಯಂಡ್ ಅಕೌಂಟಬಲ್ ಟು ದ ಪೊಲಿಟಿಕಲ್ ಲೀಡರ್ಸ್. ಈ ಒಂದು ಸಾರ್ವಜನಿಕ ಆಡಳಿತದಲ್ಲಿರುವಂಥ ಜನರು ರಾಜಕೀಯ ನಾಯಕತ್ವಕ್ಕೆ ರೆಸ್ಪಾನ್ಸಿಬಲ್ ಅಂತ ಜವಾಬ್ದಾರಿ ಆಗಬೇಕಾಗತ್ತೆ, ಮತ್ತು ಹೊಣೆಗಾರರು ಕೂಡ ಆಗಬೇಕಾಗತ್ತೆ ಅನ್ನೋದು ಒಂದು ವಿಚಾರ. ಇಲ್ಲಿವರೆಗೆ ಸ್ನೇಹಿತರೆ, ನಾವು ಸಾರ್ವಜನಿಕ ಆಡಳಿತ ಅಂದ್ರೇನು, ಅದು ಹೇಗೆ ಬಂತು, ಅದರ ಅರ್ಥ ವಿವರಣೆ ಏನು, ಅದರ ಸ್ವರೂಪ ಏನು ಎಂಬುದರ ಬಗ್ಗೆ ನಾವು ಇಲ್ಲಿ ಕೂಲಂಕುಷವಾಗಿ ನಾವು ಇಲ್ಲಿವರೆಗೆ ಚರ್ಚೆ ಮಾಡಿದ್ದೇವೆ. ಈಗ ನಾವು ಸಾರ್ವಜನಿಕ ಆಡಳಿತವನ್ನು ಹಾಗೆಯೇ ಅದರ ಒಂದು ಜ್ಞಾನವನ್ನು, ಅದರ ಒಂದು ಮುಂದಿನ ಭಾಗವನ್ನು ಮತ್ತು ವಿಶಾಲವಾಗಿ ಮತ್ತು ವಿಸ್ತೃತವಾಗಿ ನಾವು ಇನ್ನೂ ಹೆಚ್ಚಿನ ಅಧ್ಯಯನವನ್ನು ಪಡ್ಕೋಬೇಕು ಅಂತಂದರೆ, ಹೆಚ್ಚು ವಿಚಾರಗಳನ್ನು ತೆಗೆದುಕೊಳ್ಬೇಕಾದ್ರೆ ನಾವು ಕೆಲವು ರೆಫರೆನ್ಸ್ ಬುಕ್ಸ್ಗಳನ್ನು ನಾವು ನೋಡಬೇಕಾಗತ್ತೆ. ಅದರಲ್ಲಿ ಬಹಳ ಪ್ರಮುಖವಾಗಿ MP ಶರ್ಮಾ BL ಅವ್ರು ಬರೆದಿರುವಂಥ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂತ ಒಂದು ಪುಸ್ತಕ ಇದೆ, ಅದನ್ನು ಓದ್ಬೋದು. ಅದು ಕಿತಾಬ್ ಮಹಲ್, ನ್ಯೂ ಡೆಲ್ಲಿ, 2010ರಲ್ಲಿ ಮುದ್ರಣ ಮಾಡಲ್ಪಟ್ಟಂಥದ್ದು. ಜೊತೆಗೆ ಮಹೇಶ್ವರಿ SR ಅವಸ್ಥಿ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅನ್ನೋ ಪುಸ್ತಕವನ್ನು ಬರೆದಿದ್ದಾರೆ, ಅದನ್ನು ತಗೊಂಡು ಓದ್ಬೋದು. ಮತ್ತು ವಿಷ್ಣು ಭಗವಾನ್ ಆ್ಯಂಡ್ ವಿದ್ಯಾಭೂಷಣ್ ಅವ್ರು ಬರೆದಿರುವಂತಹ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂತ ಚಾಂದ್ ಆ್ಯಂಡ್ ಕೋ ಕಂಪನಿ, ನ್ಯೂ ಡೆಲ್ಲಿ, ಇವರು ಪಬ್ಲಿಷ್ ಮಾಡಿರೋಂಥ ಪುಸ್ತಕ. ಮತ್ತು M ಲಕ್ಷ್ಮೀಕಾಂತ್
ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಸಾರ್ವಜನಿಕ ಆಡಳಿತ ಅಂತ ಬರ್ತಾರೆ, ಇಂಗ್ಲೀಷ್ನಲ್ಲಿ ಬರೆದಿರುವಂಥದ್ದು, ಎಂ ಲಕ್ಷ್ಮೀಕಾಂತ್ ಅವರು ಬರೆದಿರುವಂಥ ಪುಸ್ತಕವನ್ನು ತೆಗೆದುಕೊಂಡು ಹೋಗ್ಬೋದು. ಜೊತೆಗೆ ಕನ್ನಡದಲ್ಲಿ ನಮಗೆ ಪ್ರೊಫೆಸರ್ ಎನ್ ಬಿ ಪಾಟೀಲ್ ಸಾರ್ವಜನಿಕ ಆಡಳಿತ, ಇದು ಅರುಣ್ ಪ್ರಕಾಶನ ಅವರ ಒಂದು ವತಿಯಿಂದ ಮುದ್ರಣವಾಗಿರುವಂತಹ ಒಂದು ಪುಸ್ತಕ. ಎನ್ ಬಿ ಪಾಟೀಲ್ ಪುಸ್ತಕವನ್ನು ಕೂಡ ತೆಗೆದುಕೊಂಡು ಓದಿದ್ದೆ ಆದರೆ ನಾವು ಸಾರ್ವಜನಿಕ ಆಡಳಿತದ ಬಗ್ಗೆ ಸಾಕಷ್ಟು ಜ್ಞಾನವನ್ನು ನಾವು ಪಡ್ಕೋಬಹುದು ಅಂತ ಹೇಳ್ತಾ, ಇಲ್ಲಿವರೆಗೆ ಸಾರ್ವಜನಿಕ ಆಡಳಿತದ ಉಗಮ, ಅದರ ಅರ್ಥ, ವ್ಯಾಖ್ಯಾನ ಮತ್ತು ಸ್ವರೂಪದ ಬಗ್ಗೆ ನಾವು ಇಲ್ಲಿವರೆಗೆ ಕೂಲಂಕುಷವಾಗಿ, ವಿವರವಾಗಿ, ಸುದೀರ್ಘವಾಗಿ ನಾವು ಚರ್ಚೆ ಮಾಡಿದ್ದೀವಿ. ಎಲ್ಲರಿಗೂ ನಾನು ಮತ್ತೊಮ್ಮೆ ನಮಸ್ಕಾರಗಳನ್ನು ಈ ಮೂಲಕ ಸಲ್ಲಿಸ್ತಿದ್ದೇನೆ. ನಮಸ್ಕಾರಗಳು.